ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ಕಾಣಿಸ್ತಾ ಇದ್ದೀನ, ಕೇಳಿಸ್ತಾ ಇದ್ದೀನ ನಾಡೋ ಮಾತು? ಟೈಮ್ ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಕೆ ಪಿ ನಟರಾಜ್. ನಾನಿವತ್ತು ಸಮಾಜವಾದಿ ಅಧ್ಯಯನ ಕೇಂದ್ರದ ಒಂದು ವೇದಿಕೆಯಿಂದ ವ್ಯವಸ್ಥೆ ಮಾಡಿರುವಂಥ ಈ ಲೈವ್ ಪ್ರೋಗ್ರಾಮ್ನಲ್ಲಿ ಬಂದು ಇವತ್ತು ನಾನು ನಮ್ಮ ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ವಿಶಿಷ್ಟ ವ್ಯಕ್ತಿತ್ವದ ಸಮಾಜವಾದಿಯೊಬ್ಬರನ್ನು ಇಲ್ಲಿ ಪರಿಚಯಿಸೋದಕ್ಕೆ ನಾನು ನನ್ನ ಈ ಒಂದು ಗಂಟೆಯಲ್ಲಿ ಪ್ರಯತ್ನಿಸ್ತೇನೆ. ನಾನು ಕೆ ಎಂ ಶಂಕರಪ್ಪ. ಮೊದಲಿಗೆ ನಾನು ಸಮಾಜವಾದಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಶ್ರೀ ಜಿ ಟಿ ನರೇಂದ್ರ ಕುಮಾರ್ ಅವರನ್ನು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಕ್ಕಾಗಿ ನಾನು ಭಾಳ ಆಭಾರಿಯಾಗಿದ್ದೀನಿ. ಮತ್ತು ಈ ಒಂದು ನಾನಿವತ್ತು ಮಾತಾಡಲಿಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಕವಿಗಳು ಮತ್ತು ನನ್ನ ಸ್ನೇಹಿತರು ಆದಂಥ ಶ್ರೀ ವಡ್ಡಿಗೆರೆ ನಾಗರಾಜನವರು, ಅವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಾನು ಇವತ್ತು ಮಾತಾಡ್ತಾ ಇರುವಂಥ ವಿಷಯ ಕೆ ಎಂ ಶಂಕರಪ್ಪ ಮತ್ತು ಅವರು ಕರ್ನಾಟಕದಲ್ಲಿ ಕಟ್ಟಿದ ಸಮಾಜವಾದದ ಸಲ್ಲಕ್ಷಣಗಳು ಯಾವುವು, ಅದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾನಿಲ್ಲಿ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಕೆ ಎಂ ಶಂಕರಪ್ಪನವರ ಒಂದು ಪರಿಚಯವನ್ನು ನಾನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಕೆ ಎಂ ಶಂಕರಪ್ಪ ಅಂದರೆ ಕೆ ಅಂದರೆ ಕಾರಮರಡಿ ಅಂತ. ಕಾರಮರಡಿ ಅನ್ನೋದು ಒಂದು ಸಣ್ಣ ಗ್ರಾಮ, ತುಮಕೂರು ಜಿಲ್ಲೆಯ ಮಧುಗಿರಿಯ ಒಂದು ಸೆರಗಿನಲ್ಲಿರುವಂತಹ ಒಂದು ಬೆಟ್ಟದ ಮರೆಯಲ್ಲಿರುವಂಥ ಒಂದು ಸಣ್ಣ ಹಳ್ಳಿ ಕಾರಮರಡಿ. ಮತ್ತು ಅವರ ತಂದೆಯವರು ಮುದ್ದುಲಿಂಗೇಗೌಡರು, ಮುದ್ದುಲಿಂಗಯ್ಯನವರು ಅಂಥೇಳಿ. ಸೊ ಕೆ ಎಂ ಶಂಕರಪ್ಪ ತುಮಕೂರು ಜಿಲ್ಲೆಗೆ ಸೇರಿದವರು, ಕಾರಮರಡಿ ಅಂತ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥವರು. ಈ ಒಂದು ಶಂಕರಪ್ಪ ಅನ್ನುವ ಈ ವ್ಯಕ್ತಿ ಒಂದು ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ವಿದ್ಯಮಾನ ಅಥವಾ ಒಂದು ಘಟನೆಯಾದ ಚರಿತ್ರೆ ನಮಗೆ ಏನನ್ನು ಹೇಳುತ್ತೆ ಅಂದರೆ ಅದು ಒಂದು ಸಮಾಜವಾದದ ನಿರ್ವಚನವಾಗಿ ನನಗೆ ಕಾಣಿಸುತ್ತೆ. ಸಮಾಜವಾದ ಅಂದರೆ ಏನು ಅನ್ನೋದನ್ನು ವಿವರಿಸ್ಕೊಳ್ಳೋದಕ್ಕೆ ನಾವು ಇಡೀ ಶಂಕರಪ್ಪನವರ ಬಯೋಗ್ರಫಿಯನ್ನು, ಶಂಕರಪ್ಪನವರ ಒಂದು ಜೀವನ ಪಯಣವನ್ನು, ಒಂದು ಚರಿತ್ರೆಯನ್ನು ಅದನ್ನು ಅರಿತರೆ ನಮಗೆ ಸಮಾಜವಾದದ ಒಂದು ಚಿತ್ರಣ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಸಮಾಜವಾದ ಅಂದರೆ ಏನು ಅನ್ನುವ ಪ್ರಶ್ನೆಗಳನ್ನು ನಾವು ಇವತ್ತು ಒಂದು ಅಕಾಡೆಮಿಕ್ ಉದ್ದೇಶಕ್ಕೋಸ್ಕರನಾದರೂ ಕೇಳ್ಕೋಬೇಕು ಅನಿಸುತ್ತೆ. ಅಕಾಡೆಮಿಕ್ ಅಲ್ಲದೇ ಇದ್ದರೆ ನಾನ್ ಅಕಾಡೆಮಿಕ್ ಉದ್ದೇಶಕ್ಕೂ ಕೂಡ, ಅಂದರೆ ಶೈಕ್ಷಣಿಕವಲ್ಲದ ಉದ್ದೇಶಕ್ಕೂ ಕೂಡ ನಾವು ಸಮಾಜವಾದ ಅಂದರೆ ಏನು ಅನ್ನೋದನ್ನು ವಿವರಿಸಿಕೊಳ್ಳುವಂತಹ ಒಂದು ಅನಿವಾರ್ಯತೆ ನಮ್ಮ ಕಾಲಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನನಗೆ ಕೆ ಎಂ ಶಂಕರಪ್ಪನವರನ್ನು ಅರ್ಥ ಮಾಡಿಕೊಳ್ಳೋದೇನಿದೆ ಅದು ನನಗೊಂದು ಸಮಕಾಲೀನ ಅಗತ್ಯ. ನನಗೆ ಅಂದರೆ ನನ್ನಂತಹ ಆಲೋಚನೆಯ ಒಬ್ಬ ಸಾಮಾನ್ಯರಿಗೆ, ನಾನು ಅಂತಂದರೆ ವಿಶಿಷ್ಟವಾದ ವ್ಯಕ್ತಿಯನ್ನಲ್ಲ, ನನ್ನಂತಹ ಸಾಮಾನ್ಯರಿಗೆ ಅದು ನಮ್ಮ ಕರ್ನಾಟಕದ ಅಥವಾ ಇಡೀ ಭಾರತದ ಒಂದು ಸಂದರ್ಭದಲ್ಲಿ ಅಥವಾ ನಮ್ಮದು ಸ್ಥಳೀಯ ಕನ್ನಡ ಸಂಸ್ಕೃತಿಗೆ ಸಂಬಂಧಿಸಿ ಹೇಳೋದಾದರೆ ನಮಗೆ ಈ ಕೆ ಎಂ ಶಂಕರಪ್ಪನವರನ್ನು ಅರಿಯುವ ಒಂದು ಪ್ರಯತ್ನದಲ್ಲಿ ನಾವು ಸಮಾಜವಾದ ಅಂದರೆ ಅದರ ರೂಪರೇಖೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಶಂಕರಪ್ಪನವರ ಪಯಣ ಏನಿದೆ, ಆ ಪಯಣ ಅಥವಾ ಪ್ರೋಸೆಸ್ನಲ್ಲಿ ಸಮಾಜವಾದ ಅನ್ನೋದು ಅದು ನಿರ್ವಚನಗೊಳ್ತಾ ಹೋಗುತ್ತೆ ನನ್ನ ಮಟ್ಟಿಗಳದಾದರೆ. ಹಾಗಿದ್ರೆ ಅದು ಏನು ವಿಶೇಷ ಇವರಲ್ಲಿ? ಇದಕ್ಕೆ ನಾನು ಸಮಾಜವಾದ ಅನ್ನೋದನ್ನು ಮೊದಲು ವಿವರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸಮಾಜವಾದದ ಒಂದು ನಿರ್ವಚನವನ್ನು ಬಹಳ ಒಂದು ಮನೋಜ್ಞವಾದ ನಿರ್ವಚನವನ್ನು ಮಾಡಿದವರು ನಮ್ಮಲ್ಲಿ ಕಿಶನ್ ಪಟ್ನಾಯಕ್ ಅವರು.
ಅಂದರೆ ಲೋಹಿಯಾರವರ ಅತಿ ನಿಕಟವರ್ತಿಯಾದಂತಹ, ಅವರ ಕಿರಿಯ ಸಮಕಾಲೀನರಾಗಿದ್ದಂತಹ, ಬಹುಪಾಲು ಅವರ ಸಮಕಾಲೀನರಾಗಿದ್ದಂತಹ ಕಿಶನ್ ಪಟ್ನಾಯಕ್ ಅವರು ಈ ಸಮಾಜವಾದವನ್ನು ವಿವರಿಸ್ತಾರೆ. ಸಮಾಜವಾದ ಮೂಲತಃ ಅದರ ಒಂದು ಸ್ಫೂರ್ತಿಯನ್ನು ಪಡೆದದ್ದು ಬೌದ್ಧ ಧರ್ಮದಿಂದ ಅಂತ, ಬುದ್ಧ ಗುರುವಿನಿಂದ ಅಂತ ಅವ್ರು ಹೇಳ್ತಾರೆ. ಬುದ್ಧ ಗುರುವಿನಿಂದ 2 ಅಂಶಗಳನ್ನು ಅದು ಪಡೆದಿದೆ ಅಂತ ಹೇಳ್ತಾರೆ ಅವರು. ಏನದು ಅಂತಂದರೆ, ಒಂದು ಕರುಣ ಅಥವಾ ಕಂಪ್ಯಾಷನ್, ಕರುಣ ಮತ್ತು ದುಃಖದ ಅಸ್ತಿತ್ವ. ಈ ದುಃಖದ ಅಸ್ತಿತ್ವದ ಒಂದು ಪ್ರಜ್ಞೆ, ಅಂದರೆ ಈ ಬದುಕು ಅಥವಾ ಮಾನವ ಬದುಕು ದುಃಖ ಅನ್ನೋದೊಂದು ಅನಿವಾರ್ಯವಾದಂಥ, ನಾವು ಒಪ್ಕೊಳ್ಬೇಕಾದಂಥ ಒಂದು ವಾಸ್ತವಾಂಶ ಅಂತ ಹೇಳಿ. ಸೊ ಕರುಣ ಮತ್ತು ದುಃಖದ ಅಸ್ತಿತ್ವದ ಬಗೆಗೆ ಒಂದು ಪ್ರಜ್ಞಾಪೂರ್ವಕವಾಗಿರೋದು, ಅದನ್ನು ಒಪ್ಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ದುಃಖ ಅಂತ ಅವೆರಡೂ ಅಂಶಗಳನ್ನು ಹೇಳ್ತಾರೆ. ಆದರೆ ಕರುಣ ಅಂದರೆ ಏನು, ಕರುಣ ಅಥವಾ ಕಂಪ್ಯಾಷನ್ ಅಥವಾ ಅನುಕಂಪ ಅಂದರೆ ಏನು ಅನ್ನೋದನ್ನು ಕಿಶನ್ ಪಟ್ನಾಯಕ್ ಅವರ ಒಂದು ವಿವರಣೆಯಲ್ಲೇ ನಾವು ತಿಳಿಯೋದಾದರೆ, ಈಗ ಯಾವುದೋ ಒಂದು ಸಂಕಷ್ಟದಲ್ಲಿರುವ ಒಬ್ಬ ಒಂದು ವ್ಯಕ್ತಿಯ ಕಡೆಗೆ ಅಥವಾ ಬಡತನದ ಕಡೆಗೆ ಅಥವಾ ಯಾರಿಂದಲೋ ಅನ್ಯಾಯಕ್ಕೆ ಒಳಗಾದಂತಹ ಒಂದು ವ್ಯಕ್ತಿ ಅಥವಾ ಸಮುದಾಯದ ಕಡೆಗೆ ನಾವು ಅಯ್ಯೋ ಅನ್ನೋದ್ರಲ್ಲಿ ಅದು ಕರುಣ ಅಲ್ಲ ಅಂತ ಹೇಳ್ತಾರೆ ಅವರು. ಅಯ್ಯೋ ಅನ್ನೋದು ಕರುಣ ಅಲ್ಲ. ಹಾಗಿದ್ರೆ ಕರುಣ ಅಂದರೆ ಏನು? ಕರುಣ ಅಂತಂದರೆ ಒಂದು ಗಾಯಗೊಂಡ ನಾಯಿಯ ಸ್ಥಾನದಲ್ಲಿ, ಅಥವಾ ಅವಮಾನಿತ ವೇಶ್ಯೆಯ ಸ್ಥಾನದಲ್ಲಿ, ಅಥವಾ ಹಸಿವಿನಿಂದ ನರಳ್ತಾ ಇರುವ ಭಿಕ್ಷುಕ ವ್ಯಕ್ತಿಯ ಸ್ಥಾನದಲ್ಲಿ ನಮ್ಮನ್ನು ಕಲ್ಪಿಸಿಕೊಂಡಾಗ ನಮ್ಮಲ್ಲಿ ಉಂಟಾಗುವ ಒಂದು ವಿಶೇಷ ಅನುಭವವನ್ನು ಅವನು ಕರುಣ ಅಂತ ಕಿಶನ್ ಅವರು ಹೇಳ್ತಾರೆ. ಈ ಕರುಣೆಯನ್ನು ಸಮಾಜವಾದ ತನ್ನ ಅತ್ಯಂತ ಮುಖ್ಯವಾದ ಒಂದು ಎಸೆನ್ಸ್ ಆಗಿ, ಒಂದು ತಿರುಳಾಗಿ ಪಡೆದಿದೆ ಅಂತೇಳಿ ಕಿಶನ್ ಅವರು ಹೇಳ್ತಾರೆ. ಇನ್ನು ದುಃಖದ ಅಸ್ತಿತ್ವದ ವಿಷಯದಲ್ಲಿ ಕೂಡ ಒಂದು ಸ್ಪಷ್ಟತೆ ನಮಗಿರಬೇಕು ಅಂತೇಳಿ ಕಿಶನ್ ಅವರು ಹೇಳ್ತಾರೆ. ಅಂದರೆ ಸಮಾಜವಾದದ ಬಹಳ ಮುಖ್ಯವಾದಂಥ ಪ್ರಾಣಾಂಶಗಳು ಅಂತ ಅಂದರೆ ಕರುಣೆ ಮತ್ತು ದುಃಖದ ಅಸ್ತಿತ್ವದ ಬಗೆಗಿನ ಒಂದು ಪ್ರಜ್ಞಾ. ಇದನ್ನು ಹೊಂದಿರುವ ಒಂದು ಚಿಂತನೆಯನ್ನು, ಒಂದು ಎಂಟಿಟಿಯನ್ನು, ಒಂದು ಫಿಲಾಸಫಿಯನ್ನು, ಒಂದು ತಾತ್ವಿಕತೆಯನ್ನು ಅದು ಸಮಾಜವಾದ ಅಂತ ಹೇಳ್ಬೋದು ಅಂತ. ಸೊ ಈ ಎರಡನ್ನು ಅರಿತ ನಂತರ ಬಹಳ ಮುಖ್ಯವಾದ ಮತ್ತೊಂದು ಇದನ್ನು ಜೊತೆಗಟ್ಟುತ್ತೆ. ಯಾವುದು ಅಂತಂದರೆ ಅದು ಮೈತ್ರಿ ಅಂತ ಹೇಳಿ. ಸೊ ಮೈತ್ರಿ ಅನ್ನೋದು ಕೂಡ ಸಮಾಜವಾದದ ಒಂದು ಅಭಿನ್ನವಾದಂಥ ಭಾಗ ಅದು. ಸೊ ಇದನ್ನು ವಿವರಿಸ್ಕೊಂಡಾಗ ನಮ್ಮ ಬುದ್ಧ ಗುರುಗಳು ಅಂತ ಹೇಳಿ ಕರೆಯಲ್ಪಡುವ, ಅನೇಕರಿಗೆ ಗುರುಸ್ಥಾನದಲ್ಲಿರುವ ಮತ್ತು ಕರ್ನಾಟಕದಲ್ಲಿ ಬಹಳವಾದ ಮುಖ್ಯ ಆಂದೋಲನಗಳಿಗೆ ಒಂದು ಪ್ರೇರಕ ಶಕ್ತಿಯಾಗಿ ನಿಂತಿದ್ದ, ಮತ್ತು ಸಿನಿಮಾದಂತಹ ಒಂದು ಆಧುನಿಕ ಮಾಧ್ಯಮದ ಮೇಲೆ ಬಹಳ ಅತ್ಯಂತ ತಾಂತ್ರಿಕ ಪರಿಣತಿಯನ್ನು ಪಡೆದಿದ್ದಂತಹ ಒಬ್ಬ ವಿಶಿಷ್ಟ ವ್ಯಕ್ತಿ KM ಶಂಕರಪ್ಪನವರ ಅವರು ಇಲ್ಲಿ ನಡೆಸಿದಂತಹ ಒಂದು ಸಮಾಜವಾದಿ ಕಾರ್ಯಾಚರಣೆ ಅನ್ನೋದಾದರೆ, ಸಮಾಜವಾದಿ ಒಂದು ಚಳವಳಿ ಅನ್ನೋದಾದರೆ, ಸಮಾಜವಾದಿ ತಾತ್ವಿಕತೆ ಅನ್ನೋದಾದರೆ ಅದನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಹೇಗೆ ಆದರೆ ಇವರು ನಾನೀಗ ಹೇಳ್ತಾ ಇರೋದು ಒಂದು ತಾತ್ವಿಕತೆಯನ್ನು ನಾನು ಇದನ್ನು ಫಿಲಾಸಫೈಸ್ ಮಾಡ್ತಾ ಇದ್ದೀನಿ, ತತ್ವೀಕರಿಸ್ತಾ ಇದ್ದೀನಿ. ಆದರೆ ಶಂಕರಪ್ಪನವರು ಅದನ್ನು ಬಾಳಿ ಬದುಕಿದರು. ಶಂಕರಪ್ಪನ ಅನ್ನುವಂಥ ಚೇತನವನ್ನು ಕರ್ನಾಟಕದ ನಮ್ಮ ಗೆಳೆಯರು, ಕರ್ನಾಟಕದ ಶಂಕರಪ್ಪನವರ ಸಮಕಾಲೀನರು, ಶಂಕರಪ್ಪನ ಹಿರಿಯ ತಲೆಮಾರಿನವರು, ಶಂಕರಪ್ಪನವರ ಕಿರಿಯ ತಲೆಮಾರಿನವರು, ಅವರ ಒಂದು ಸಂಸರ್ಗಕ್ಕೆ, ಅವರ ಒಂದು ತಾತ್ವಿಕತೆ ಅಥವಾ ಅವರ ಒಂದು ತಿಳುವಳಿಕೆಯ ಒಂದು ಸಂಸರ್ಗಕ್ಕೆ ಬಂದಂತಹ ಬೇರೆ ಬೇರೆ ಕ್ಷೇತ್ರದ ಪ್ರಾಜ್ಞರೆಲ್ಲ ಹೇಗೆ ಅರಿತರು ಅಂತ ಅನ್ನುವ ಮೂಲಕ ನಾವು ಶಂಕರಪ್ಪನವರ ಒಂದು ಚಿತ್ರಣವನ್ನು ನಾನು ನನ್ನ ಈ ಒಂದು ಪುಟ್ಟ ಭಾಷಣದಲ್ಲಿ ಅಥವಾ ಈ ಮಾತಿನಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಮತ್ತು ಇವ್ರ ಬಗ್ಗೆ ಒಂದು ಜೀವನ ಚರಿತ್ರಾತ್ಮಕ ಅಂಶಗಳನ್ನು ನಾವು ತಿಳ್ಕೊಂಬೋಣ. ಅವರು 1939ರಲ್ಲಿ ಹುಟ್ಟಿದ್ದು ಕಾರಮರಡಿಯಲ್ಲಿ, ತುಮಕೂರು ಜಿಲ್ಲೆ. ಆನಂತರ ಅವರು 1968ರ ಸುಮಾರಿಗೆ ಪೂನಾದ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದು
ಯಾವುದು ಸ್ಕ್ರಿಪ್ಟ್ ಮತ್ತು ಡೈರೆಕ್ಷನ್ನಲ್ಲಿ, ನಿರ್ದೇಶನ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹೊರಬರ್ತಾರೆ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ. ಆನಂತರ ಬಂದ 2 ವರ್ಷಕ್ಕೆ ಸುಮಾರು 1970 ಹೊತ್ತಿಗೆ ಅವರು ಕರ್ನಾಟಕದಲ್ಲಿ ಒಂದು ರೀತಿ ವಿಮರ್ಶೆಯಿಂದ ಕಟುವಾಗಿ ವಿಮರ್ಶಿಸಿಕೊಂಡಂತಹ ಮತ್ತು ಅಷ್ಟೇ ವಿರುದ್ಧವಾದಂಥ ಒಂದು ವಿಮರ್ಶೆಯನ್ನು, ಅಂದರೆ ಅತ್ಯಂತ ಶ್ರೇಷ್ಠ ಸಿನಿಮಾ, ಒಂದು ಕ್ವಾಸಿ ಡಾಕ್ಯುಮೆಂಟರಿ ಅನ್ನುವ ಒಂದು ಇದನ್ನು ಪಡೆದಂಥ, ಪ್ರಶಂಸೆಯನ್ನು ಪಡೆದಂತಹ ಮಾಡಿ ಮಡಿದವರು ಅನ್ನುವ ಸಿನಿಮಾದ ನಿರ್ದೇಶಕರಾಗ್ತಾರೆ. ಆ ನಿರ್ದೇಶನ ಮಾಡಿದ ನಂತರ ಅವರು ಮತ್ತೆ ಸಿನಿಮಾಗಳನ್ನು ಮಾಡುವ ಸನ್ನಿವೇಶ ಬರೋದಿಲ್ಲ. ಯಾಕೆಂದರೆ ಅವರು ಅಲ್ಲಿಂದ ಒಂದು ರೀತಿ ಅವರು ನಿರಾಶೆ ಹೊಂದಿ ಅವರು ಒಂದು ಮೇಕಿಂಗಿಂದ, ಸಿನಿಮಾ ಮಾಡೋದರಿಂದ ಅವರು ಹಿಂದೆ ಸರಿತಾರೆ. ಹಿಂದೆ ಸರಿದ ನಂತರ ಅವರು ಅದೊಂದು ವಿಲಕ್ಷಣತೆ ನಾನು ಗಮನಿಸೋ ಹಾಗೆ KM ಶಂಕರಪ್ಪನವರು ಒಂದು ವ್ಯಕ್ತಿತ್ವದ ಒಟ್ಟು ಚಹರೆಯನ್ನು ಕಟ್ಟುವಾಗ ನನಗನ್ಸೋದು 1968, 70 ಮತ್ತು 70ರ ಇಡೀ ದಶಕದಲ್ಲಿ ಅವರು ಬಹಳ ಆ್ಯಕ್ಟಿವ್ ಆಗಿರ್ತಾರೆ. ಬಹಳ ಒಂದು ಆ್ಯಕ್ಟಿವಿಸಮ್ ಅನ್ನೋದನ್ನು ನಾವು ಕಾಣ್ತೀವಿ. ಕರ್ನಾಟಕದ ಬಹಳ ಮುಖ್ಯವಾದಂಥ ಒಂದು ಆಂದೋಲನದ ಒಂದು ತಾತ್ವಿಕತೆಯನ್ನು ರೂಪಿಸುವ ಕೆಲಸವನ್ನು ಅವರು ಮಾಡ್ತಾರೆ ಅಂತ ನಮ್ಮ ಚಂಪಾ ಅವರು ಗುರುತಿಸ್ತಾರೆ. ಅದನ್ನು ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ. ಅಲ್ಲಿಯವರೆಗೆ ಅತ್ಯಂತ ಎಕ್ಸ್ಟ್ರೋವರ್ಟ್ ಆಗಿ, ಬಹಿರ್ಮುಖಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಶಂಕರಪ್ಪನವರು ಆನಂತರದಲ್ಲಿ ಒಂದು ರೀತಿ ಇಂಟ್ರೋವರ್ಟ್ ಆಗಿ, ಒಂದು ರೀತಿ ಅಂತರ್ಮುಖಿಯಾಗಿ ಅವರು ಬದಲಾಗ್ತಾರೆ. ಇದು ಒಂದು ಆ ನಡುವೆ ಕೂಡ ಪೂರ್ಣವಾಗಿ ಅವರು ನಿವೃತ್ತರಾಗಿಲ್ಲದೇ ಇದ್ದರೂ ಕೂಡ ಅವರು ಫಿಲ್ಮ್ ಮೇಕಿಂಗ್ನಲ್ಲಿ ಅವರು ತಾಂತ್ರಿಕವಾದಂಥ ಪರಿಶ್ರಮ ಪಡೆದ ಕಾರಣದಿಂದಾಗಿ ಅವರು ಡಾಕ್ಯುಮೆಂಟ್ರಿಗಳನ್ನು, ಕರ್ನಾಟಕ ರಾಜ್ಯ ಸರ್ಕಾರದ ಡಾಕ್ಯುಮೆಂಟ್ರಿಗಳನ್ನು ಮಾಡ್ತಾರೆ. ಇದು ಆನಂತರ. ಆದರೆ ಆ ಹಂತದಲ್ಲಿ ಅವರು ಒಬ್ಬ ಬೌದ್ಧ ಧರ್ಮದ, ಬೌದ್ಧ ತಾತ್ವಿಕತೆಯನ್ನು ಕನ್ನಡದಲ್ಲಿ ನಿರೂಪಿಸುವವರಾಗಿ, ಅದನ್ನು ನನ್ನ ಸ್ಥಳೀಯಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಅಥವಾ ಕುವೆಂಪುರವರ ಪರಿಭಾಷೆಯಲ್ಲಿ ನಾನು ಅದನ್ನು ಹೇಳೋದಾದರೆ ಅವರು ಹೇಳ್ತಾರೆ ಆಧ್ಯಾತ್ಮದ ವೈಯಕ್ತೀಕರಣ ಅಂತ ಹೇಳ್ತಾರೆ. ಈ ಪದವನ್ನು ಬಳಸ್ತಾರೆ. ಆಧ್ಯಾತ್ಮದ ವೈಯಕ್ತೀಕರಣ ಅಂತ ನಾವೇನು ಹೇಳ್ತೀವಿ, ಆಧ್ಯಾತ್ಮದ ವೈಯಕ್ತೀಕರಣ ಅಂತ ನಾವೇನು ಹೇಳ್ತೀವೋ ಅದನ್ನು ಅವರು ನಡೆಸ್ತಾ ಹೋಗ್ತಾರೆ. ಅಧ್ಯಾತ್ಮದ ವೈಯಕ್ತೀಕರಣ ಅಂತಂದರೆ ಅಧ್ಯಾತ್ಮವನ್ನು ತನ್ನದಾಗಿಸಿಕೊಳ್ಳುವ ಒಂದು ಬಗೆ ಹೇಗೆ ಅನ್ನೋದನ್ನು ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಅದು ಹೇಗಿತ್ತು, ಅದು ಯಾವ್ಯಾವ ರೀತಿ ಅದನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಬೇರೆಯವರ ಒಂದು ಎಕ್ಸ್ಪೀರಿಯನ್ಸಲ್ಲಿ, ಒಂದು ಅನುಭವದ ಮೂಲಕ ನಾವು ಕಂಡುಕೊಳ್ಬೋದು ಅನಿಸುತ್ತೆ. ಸೊ ನನಗೆ ಈ ನಂತರ ಇವರು ಸುಮಾರು ಕೆಲವು ಸಾಕ್ಷ್ಯಚಿತ್ರಗಳನ್ನು ಎಸರಿಸಬೇಕಾದ್ರೆ ಅವರು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲೇ ಇರುವಾಗ ನಮ್ಮ ಕನ್ನಡದ ಒಬ್ಬ ಶ್ರೇಷ್ಠ ಕಥೆಗಾರರಾಗಿದ್ದ ಕೆ ಸದಾಶಿವ ಅವರ ನಲ್ಲಿಯಲ್ಲಿ ನೀರು ಬಂದಿತ್ತು ಅನ್ನುವ ಒಂದು ಪುಟ್ಟ ಕಥೆಯನ್ನು ಅವರೇನು ಮಾಡ್ತಾರೆ ಅಂತಂದರೆ, ಒಂದು ಸಣ್ಣ ಕಥೆಯನ್ನು ಅವರು ಒಂದು ಚಿತ್ರ ಮಾಡ್ತಾರೆ, ಒಂದು ಟೆಲಿಫಿಲ್ಮ್ ಮಾಡ್ತಾರೆ. ಅದು ಬಹಳ ಇದನ್ನು ಪಡೆಯುತ್ತೆ, ಒಂದು ಮನ್ನಣೆಯನ್ನು ಪಡೆಯುತ್ತೆ. ಮತ್ತು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಅದೊಂದು ಸೋರ್ಸ್ ಆಗಿ, ಎಲ್ಲರೂ ಕೂಡ ಒಂದು ಪ್ರತಿ ವರ್ಷ ಅಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂಥ ಒಂದು ಸಿನಿಮಾ, ಒಂದು ಅಧ್ಯಯನಕ್ಕೆ ಒಂದು ಆಕರ ಒಂದು ಕೃತಿಯಾಗಿ ಅದನ್ನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಳಸ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ಪ್ರತಿಭಾಶಾಲಿಯಾಗಿತ್ತು ಅಂತ. ಸೊ ಆನಂತರ ನಾನು ಈಗಾಗಲೇ ಹೇಳಿದೆ, ಮಾಡಿ ಮಡಿದವರು ಅನ್ನುವಂಥ ಸಿನಿಮಾದ ನಂತರ ಅವರು ಸಿನಿಮಾ ನಿರ್ದೇಶನದಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಅವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ರಿಗಳತ್ತ ಅವರು ಗಮನ ಹರಿಸ್ತಾರೆ. ಅದರಲ್ಲಿ ಕೆಲವು ಬಹಳ ಮುಖ್ಯವಾದ ಡಾಕ್ಯುಮೆಂಟ್ರಿಗಳು ಅಂತ ಪರಿಗಣಿಸಲ್ಪಟ್ಟಿರೋದು ಅಂತಂದರೆ, ರೇಷ್ಮೆ ಕೃಷಿಯ ಬಗ್ಗೆ ಅವರು ಮಾಡಿದಂಥ ಡಾಕ್ಯುಮೆಂಟ್ರಿ ಬಹಳ ಮುಖ್ಯ ಅಂತೇಳಿ ವಿಮರ್ಶಾ ಮನ್ನಣೆಯನ್ನು ಪಡೆದಿದೆ. ಇದು ಬಿಟ್ಟರೆ ಅವರು ಮಾಡಿದಂತಹ ಗೌತಮ ಬುದ್ಧನ ಕುರಿತ ಒಂದು ಡಾಕ್ಯುಮೆಂಟ್ರಿ ಅದು ಕೂಡ ಬಹಳ ಹೆಸರುವಾಸಿಯಾಗಿದೆ. ಆಮೇಲೆ ಕುವೆಂಪುರವರು ಅಧ್ಯಕ್ಷರಾಗಿದ್ದಂತಹ ಮೈಸೂರು ವಿಶ್ವ ಕನ್ನಡ ಸಮ್ಮೇಳನದ ಪೂರ್ಣವಾಗಿ ಅದನ್ನು ಚಿತ್ರೀಕರಿಸುವಂಥ ಕೆಲಸ ಹೆಚ್ಚು ಮನ್ನಣೆಯನ್ನು ಪಡೀತದೆ. ಇದಾದ ನಂತರ ಇದು ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕವನ್ನು ಇವರು ಚಿತ್ರಿಸುವ
ಚಿತ್ರಿಸ್ತಾರೆ ಒಂದು ಸಣ್ಣ ಡಾಕ್ಯುಮೆಂಟ್ರಿಗೋಸ್ಕರ, ಸರ್ಕಾರಕ್ಕೋಸ್ಕರ. ಆಮೇಲೆ ಇದು ಇನ್ನಷ್ಟು ಗಮನ ಸೆಳೆದಂತಹ ಇನ್ನೊಂದು ಡಾಕ್ಯುಮೆಂಟ್ರಿ ಅಂದರೆ ಇವರು ದೇವರಾಜ ಅರಸರ ಕುರಿತು ಮಾಡಿದ್ದು. ಸೊ ಇವಿಷ್ಟು ಅವರ ಒಂದು ವೃತ್ತಿಪರತೆಯನ್ನು ವೃತ್ತಿಪರತೆಯನ್ನು ತೋರುವ ಮತ್ತು ವೃತ್ತಿ ಜೀವನದಲ್ಲಿ ಅವರು ಮಾಡಿದಂಥ ಒಂದಷ್ಟು ಸಾಧನೆಗಳು. ಸೊ ಇದರ ನಡುವೆ ನನಗೆ ನಾವು ಹೇಗೆ ಇವರು ಯಾವ ರೀತಿಯ ಸಮಾಜವಾದವನ್ನು ಕರ್ನಾಟಕದಲ್ಲಿ ಕಟ್ಟಿದರು ಅನ್ನೋದು ಅಂಶವನ್ನು ನಾನಿಲ್ಲಿ ನನಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ದೇವನೂರು ಮಹಾದೇವ ಇವ್ರ ಬಗ್ಗೆ ಹೇಳಿರುವ ಕೆಲವು ಮಾತನ್ನು ಇಲ್ಲಿ ಹೇಳೋದಕ್ಕೆ ನಾನು ಬಯಸ್ತೀನಿ. ಅವರು ಏನು ಹೇಳ್ತಾರೆ ಅಂತಂದರೆ, ಒಂದು ಕಡೆ ಹೇಳ್ತಾರೆ, ಅವರ ಒಂದು ಅಮಾಸ ಅನ್ನೋ ಕಥೆಯನ್ನು ನೋಡಿ ಹೇಳಿದ್ದು ಅಂತ ದೇವನೂರು ಮಹಾದೇವ ಹೇಳ್ತಾರೆ. ಏನಪ್ಪ ಅಂದರೆ, ಪರವಾಗಿಲ್ಲ ಕಣೋ, ನೀನುವೆ ಪರ್ಸೆಪ್ಷನ್ ಒಳಗೇನೆ ಕಾನ್ಸೆಪ್ಷನ್ ಮೂಡೋದು ನಿನ್ನೊಳಗೂ ಐತೆ ಅಂತ ಒಂದು ಮಾತು ಹೇಳ್ತಾರೆ. ಇದು ಪರವಾಗಿಲ್ಲ ಕಣುವೆ, ನೀನುವೆ ಪರ್ಸೆಪ್ಷನ್ ಒಳಗೇನೆ ಕಾನ್ಸೆಪ್ಷನ್ ಮೂಡೋದು ನಿನ್ನೊಳಗೂ ಐತೆ, ಇದು ಅಮಾಸ ಅನ್ನು ಓದಿ ಹೇಳಿದ ಮಾತು ಅಂತ ದೇವನೂರು ಮಹಾದೇವ ಅವರು ಒಂದು ಕಡೆ ಮಾತಾಡ್ತಾರೆ. ಆದರೆ ದೇವನೂರು ಮಹಾದೇವ ಹೇಳ್ತಾರೆ, ನನಗೆ ಆ ಕಾಲದಲ್ಲಿ ಈ ಪರ್ಸೆಪ್ಷನ್ ಮತ್ತು ಕಾನ್ಸೆಪ್ಷನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪರ್ಸೆಪ್ಷನ್ ಮತ್ತು ಕಾನ್ಸೆಪ್ಷನ್ ಇದು ನಾನು ಹೇಳ್ತಾ ಇರೋದು ಕೆ ಎಂ ಶಂಕರಪ್ಪನವರ ಒಂದು ಸಂವೇದನಾಶೀಲತೆ, ಒಂದು ಸಾಹಿತ್ಯ ಕೃತಿಯನ್ನು ನೋಡುವ ರೀತಿ ಮತ್ತು ಸಾಹಿತ್ಯ ಕೃತಿಯನ್ನು ಬೆಲೆ ಕಟ್ಟುವ ರೀತಿ, ಒಂದು ಇವ್ಯಾಲ್ಯೂಯೇಷನ್ ಹೇಗೆ ಮಾಡ್ಬೋದು, ಸಾಹಿತ್ಯ ಕೃತಿಯನ್ನು ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಇರುವ ಒಂದು ಅತಿ ಮುಖ್ಯವಾದ ಒಂದು ಪ್ರಾಣಾಂಶವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಪರ್ಸೆಪ್ಷನ್ನಲ್ಲಿ ನಾವು ಕಾನ್ಸೆಪ್ಷನನ್ನು ಹೇಗಿಡ್ಬೋದು, ಪರ್ಸೆಪ್ಷನ್ನಲ್ಲಿ ಒಂದು ಲೋಕಗ್ರಹಿಕೆಯನ್ನು ನಾವು ಗ್ರಹಿಸುವುದರಲ್ಲೇನೇ ಒಂದು ತಾತ್ವಿಕತೆಯನ್ನು ಅಳವಡಿಕೆ ಹೇಗೆ ಮಾಡಬಹುದು, ಒಂದು ತಾತ್ವಿಕತೆಯ ಆಗ್ರಹಪೂರ್ವಕ ಒಂದು ನಿವೇದನೆಯನ್ನು ಅಥವಾ ಪ್ರೆಸೆಂಟೇಷನನ್ನು ಹೇಗೆ ಮಂಡಿಸ್ಬೋದು ಅನ್ನುವ ಅಂಶ ಅದು. ಬಟ್ ಈಗ ಹೇಳ್ತಾರೆ ದೇವನೂರು ಮಹಾದೇವ ಇದನ್ನು ಹೇಳಿದ ನಂತರ ಅವ್ರೇನು ಹೇಳ್ತಾರೆ ಅಂದರೆ, ನನಗಾಗ ಪರ್ಸೆಪ್ಷನ್ ಕಾನ್ಸೆಪ್ಷನ್ ಅಂದರೆ ಏನೂ ಗೊತ್ತಿರಲಿಲ್ಲ, ಈಗಲೂ ಒಂದು ಅಂದಾಜು ಮಾತ್ರ ಗೊತ್ತು ಅಂತ ಅನಿಸ್ತದೆ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ, ಇದು ನನ್ನೊಳಗೆ ಉಳಿದಿದೆ, ನನ್ನ ಅರಿವನ್ನು ಹಿಗ್ಗಿಸ್ತಾ ಇದೆ ಅಂತ ಹೇಳ್ತಾರೆ. ಇದು ಈಗ ಒಬ್ಬ ಸಮಾಜವಾದಿಯ ಒಬ್ಬ ಲಕ್ಷಣವನ್ನು ವಿವರಿಸ್ತಾ ನಾನು ಈ ಅಂಶವನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸಮಾಜವಾದ ಅಥವಾ ಸಮಾಜವಾದಿ ಗ್ರಹಿಕೆ ಅಂದರೆ ಅದೊಂದು ಆವೃತ ಗ್ರಹಿಕೆ, ಒಂದು ಆವೃತತೆ, ಅದು ಎಲ್ಲವನ್ನೂ ಕೂಡ ಪರಿಗಣಿಸುವ ಒಂದು ಗ್ರಹಿಕೆ. ಅದು ಸಾಹಿತ್ಯದ ಕಡೆಗೆ ಎಷ್ಟು ಅದನ್ನು ಗ್ರಹಿಸುವ, ಅದನ್ನು ಮೌಲ್ಯಮಾಪನ ಮಾಡುವ, ಅದನ್ನು ನಮ್ಮ ಬದುಕಿನ ಭಾಗವಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಹಾರೈಕೆ ಅಂತ ಏನಿದೆ, ಅದನ್ನು ಅನಿವಾರ್ಯತೆ ಅಂತ ಹೇಳೋದಿಲ್ಲ, ಒಂದು ಹಾರೈಕೆ, ಒಂದು ಹಂಬಲ, ಅದು ಪ್ರಕಟಿಸುವ ಒಂದು ಅಂಶ. ಸೊ ಇದನ್ನು ಇವರು ಬಹಳ ಆರಂಭದ ಘಟ್ಟದಲ್ಲಿ ಮಹಾದೇವ ಅವರಿಗೆ ಈ ಅಮಾಸ ಅನ್ನುವ ಕಥೆಯನ್ನು ವಿಮರ್ಶಿಸ್ತಾ ಹೇಳ್ತಾರೆ. ಮತ್ತು ಇನ್ನೊಂದು ಅಂಶವನ್ನು ನಾನಿಲ್ಲಿ ಹೇಳಬೇಕು ಇದರಲ್ಲಿ. ಆಮೇಲೆ ಇವರು ಇನ್ನೊಂದು ಮಾತನ್ನು ದೇವನೂರು ಮಹಾದೇವ ಅವರು ಜ್ಞಾಪಿಸ್ಕೊಳ್ತಾರೆ. ಏನು ಅಂತಂದರೆ, ಶಂಕರಪ್ಪ ಒಂದು ಪ್ರಜ್ಞೆ ಇದ್ದಂತೆ ಅಂತ ಒಂದು ಮಾತು ಹೇಳ್ತಾರೆ. ಶಂಕರಪ್ಪ ಅಂದರೆ ಒಂದು ಪ್ರಜ್ಞಾ. ಓಂ ಮಣಿ ಪದ್ಮೇಹಂ, ಇದು ಬುದ್ಧಿಸ್ಟ್ ಮಂತ್ರ ಕಣೋ ಅಂತ ಶಂಕರಪ್ಪ ಹೇಳ್ತಿದ್ದ ಮಾತು. ಅಂದರೆ ಇದು ಈಗ ನಮ್ಮ ಕಾಲದಲ್ಲಿ ನಾವು ರ್ಯಾಷನಲಿಸಮ್ ಅಥವಾ ವೈಚಾರಿಕತೆ ಅನ್ನೋದನ್ನು ನಾವು ಹೇಗೋ ನಾವು ಡಿಫೈನ್ ಮಾಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇರ್ತೀವಿ. ಅದು ನಾಸ್ತಿಕತೆ ಅಂದರೆ ಒಂದು ಅತ್ಯಂತಿಕ ನಾಸ್ತಿಕತೆಯೇ ಒಂದು ಪರಿಪೂರ್ಣ ವೈಚಾರಿಕತೆ ಅಂತ ನಮ್ಮಲ್ಲಿ ಹಲವರು ನಂಬ್ತೀವಿ. ಆದರೆ ನಾವೇನಾದರೂ ಕೂಡ ಶಂಕರಪ್ಪನವರ ಆಲೋಚನಾ ಪಯಣವನ್ನು ಅವರ ಇಡೀ ಜೀವಮಾನದಲ್ಲಿ, ಅಂದರೆ 1970ರಿಂದ ಅವರು ನಿಧನ ಹೊಂದುವ 2014ರವರೆಗೆ ಒಂದು 40-45 ವರ್ಷಗಳ ಶಂಕರಪ್ಪನವರ ಪಯಣವನ್ನು ಆಲೋಚನೆಯ ಒಂದು ಕ್ರೋಢೀಕರಿಸಿ ಅಥವಾ ಅದನ್ನು ನೋಡಿದ್ರೆ, ಒಂದು ರೀತಿ ಅದನ್ನೆಲ್ಲ ಗಮನಿಸಿ ನೋಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಅವರು ಏಕಕಾಲಕ್ಕೆ ಬುದ್ಧನ ತಾತ್ವಿಕತೆಯನ್ನು ನಿರೂಪಿಸ್ತಾ ಇದ್ದಾರೆ ಕನ್ನಡದಲ್ಲಿ, ಸಮಾಜವಾದದ ತಾತ್ವಿಕತೆಯ ರೂಪರೇಷೆಗಳನ್ನು ಬರಿತಾ ಇದ್ದಾರೆ, ಮತ್ತು ಸಾಹಿತ್ಯ ಗ್ರಹಣ ಮತ್ತು ಸಾಹಿತ್ಯದ ಒಂದು ಮೌಲ್ಯೀಕರಣ ಅಥವಾ ಸಾಹಿತ್ಯದ ಇವ್ಯಾಲ್ಯೂಯೇಷನ್ ಅದನ್ನೂ ಕೂಡ ಅವರು ಏಕಕಾಲಕ್ಕೆ ನಡೆಸ್ತಾ ಇದ್ದಾರೆ.
ಮತ್ತು ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಅವಶ್ಯಕ ಅನ್ನುವ ಒಂದು ಮೂಲ ದೃಷ್ಟಿ, ಒಂದು ಅದರ ತಳಹದಿಯಲ್ಲಿ, ಅದರ ಆಳದಲ್ಲಿ ಒಂದು ಏನೋ ಒಂದು ಎಲ್ಲವನ್ನೂ ಒಟ್ಟಾಗಿ ಬಿಗಿ ಹಿಡಿದಿರುವ, ಒಟ್ಟಾಗಿ ಬೆಸೆದು ಕಟ್ಟಿರುವ ಒಂದು ತಾತ್ವಿಕತೆ, ಅದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇದಾದ ನಂತರ ನಾನು ಮಲೆಗಳಲ್ಲಿ ನಾನು ಕುವೆಂಪುರವರನ್ನು ಅಧ್ಯಯನ ಮಾಡೋ ಸಮಯದಲ್ಲಿ ನಾನು ಅವರ ಜೊತೆ ಮಾತಾಡುವಾಗ ನನಗೆ ಅವ್ರು ಹೇಳಿದರು, ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಕೊನೆ ಸಾಲುಗಳು ಗೊತ್ತಾ ಅಂತ. ಯಾಕಂದರೆ ಅವರು ಎಷ್ಟೋ ವರ್ಷ ಆಗಿತ್ತು ಅಂತ ಕಾಣಿಸ್ತದೆ ಆವಾಗ ನನ್ನ ಹತ್ರ ನಾನು ಪ್ರಸ್ತಾಪ ಮಾಡುವಾಗ. ಅವ್ರು ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅಂದರೆ, ನೋಡು, ಕೊನೆಯ ಸಾಲುಗಳು ಮಲೆನಾಡಿನಲ್ಲಿ ಮುಟ್ಟಾಗಿ 3 ದಿನವಾದರೂ ಕೂಡ ಅಲ್ಲಿನ ಮಹಿಳೆಯರಿಗೆ ಬಿಡುವು ಇರುತ್ತಿತ್ತು ಅನ್ನುವ ಮಾತು. ಅಂದರೆ ಅಲ್ಲಿನ ಮಹಿಳೆಯರು, ಅಲ್ಲಿನ ಆಯ್ತಾ ಪೀಂಚಲು ಇರ್ಬೋದು ಅಥವಾ ಅಲ್ಲಿನ ಚಿನ್ನಮ್ಮ ಇರ್ಬೋದು, ಅವರು ಒಟ್ಟಿಗೆ ಅವರು ಮುಟ್ಟಾಗಿ ಮೂಲೆಯಲ್ಲಿ ಕೂತಿರುವಾಗ ಅದು ವಿಶ್ರಾಂತಿಗೋಸ್ಕರ ಅಂತ. ಅದು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಒಂದು ಪ್ರಾಣತತ್ವ ಅನ್ನೋ ರೀತಿಯಲ್ಲಿ ನನಗೆ ಗ್ರಹಿಸಿ ಹೇಳಿದರು. ನನಗೆ ಕನ್ನಡದಲ್ಲಿ ನಾವು ಮಲೆಗಳಲ್ಲಿ ಮದುಮಗಳವನ್ನು ವಿಮರ್ಶಿಸುವಾಗ ಈ ಅಂಶವನ್ನು ಎಷ್ಟು ಜನ ನಾವು ನೋಡಿದೀವೋ ಗೊತ್ತಿಲ್ಲ. ಇದರಲ್ಲಿ ಏನು ಕಾಣಿಸುತ್ತೆ ಅಂದರೆ, ಮಹಿಳೆಯರ ಒಂದು ಅವಿಶ್ರಾಂತ ಬದುಕಿನ ನಡುವೆ ಅವರು ಮುಟ್ಟಾಗಿ ಕೂತಿರುವಾಗ ಅದನ್ನು ನಾವು ಅದನ್ನು ಬೇರೆ ರೀತಿ ಕೂಡ ಡಿಫೈನ್ ಮಾಡ್ತೀವಿ. ಅಂದರೆ ಅದೊಂದು ರೀತಿ ಹೊರಹಾಕೋದು, ಅದು ಅಸ್ಪೃಶ್ಯರನ್ನಾಗಿ ನೋಡುವಂಥದ್ದು ಒಂದು ನಿರೂಪಣೆಗಳಿದೆ. ಆದರೆ ಶಂಕರಪ್ಪನವ್ರು ಹೇಳಿದ್ದೇನು ಅಂತಂದರೆ, ಆವಾಗ ಮಹಿಳೆಯರಿಗೆ ಅವಾಗಲಾದರೂ ಕೂಡ ವಿಶ್ರಾಂತಿ ಸಿಗ್ತಾ ಇತ್ತು ಅನ್ನುವ ಒಂದು ದೃಷ್ಟಿಯನ್ನು ಶಂಕರಪ್ಪನವ್ರು ಪ್ರೆಸೆಂಟ್ ಮಾಡಿದರು. ಆ ಬಗ್ಗೆ ನನಗೆ ಹಂಚ್ಕೊಂಡ್ರು. ನನಗೆ ನನಗೆ ಅನಿಸೋದೇನೆಂದರೆ, ನಾನು ಮೊದಲೇ ಹೇಳಿದಂತೆ ಶಂಕರಪ್ಪನವರಲ್ಲಿ ನಾನು ಕರುಣೆ ಮತ್ತು ದುಃಖ ಮತ್ತು ಮತ್ತೊಂದು ಅಂಶ ಮೈತ್ರಿ ಎನ್ನುವ ಅಂಶಗಳನ್ನು ನಾನು ಪ್ರಸ್ತಾಪಿಸಿದೆ. ಅಂದರೆ ಅವರ ದೃಷ್ಟಿಯಲ್ಲೇ ಇಂತಹ ಸೂಕ್ಷ್ಮಾಂಶಗಳನ್ನು, ಇಂತಹ ಒಂದು ಬಹಳ ಮುಖ್ಯವಾದ ಮಾನವೀಯ ಅಂಶಗಳನ್ನು ಗ್ರಹಿಸುವಂಥ ಒಂದು ವಿಶೇಷವಾದ ಒಂದು ದೃಷ್ಟಿ ಇತ್ತು ಅನ್ನೋದಕ್ಕೆ ನಾನು ಇದನ್ನು ನಿದರ್ಶನವಾಗಿ ಹೇಳ್ತಾ ಇದ್ದೇನೆ. ಮತ್ತು ಇದರಲ್ಲಿ ಶಂಕರಪ್ಪನವರು, ನಾನು ಈಗಾಗಲೇ ಹೇಳಿದೆ, ಅವರೊಬ್ಬರು ಭಾಳ ಒಂದು ಆಧುನಿಕ ಒಂದು ಮಾಧ್ಯಮ, ಕಲಾ ಮಾಧ್ಯಮ ಅಂತ ನಾವೇನು ಹೇಳ್ತೀವಿ, ಸಿನಿಮಾದ ಕುರಿತು 1970ರ ದಶಕದಲ್ಲೇ, ಅಂದರೆ ಇಲ್ಲಿಗೆ ಒಂದು 50 ವರ್ಷಗಳ ಹಿಂದೆಯೇ ಆಗಷ್ಟೇ ಪುಣೆಯಲ್ಲಿ ಪ್ರಾರಂಭವಾಗಿದ್ದಂಥ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂಥ ಗೌರವವನ್ನು ಕೊಡ್ತಾ ಇದ್ದಂಥ ಋತ್ವಿಕ್ ಘಟಕ್ ಅವರು, ಅಂದರೆ ಬಂಗಾಳಿಯ ಬಹಳ ಮತ್ತು ಭಾರತದ ಚಲನಚಿತ್ರರಂಗದ ಬಹಳ ಶ್ರೇಷ್ಠ ನಿರ್ದೇಶಕರು ಅಂತ ಪರಿಗಣಿಸಲ್ಪಟ್ಟಿರುವಂಥ ಋತ್ವಿಕ್ ಘಟಕ್ ಅವರು ಅಲ್ಲಿ ಆವಾಗ ಪ್ರಾಚಾರ್ಯರಾಗಿರ್ತಾರೆ, ಪ್ರಿನ್ಸಿಪಲ್ರಾಗಿರ್ತಾರೆ. ಅವರ ಒಬ್ಬ ಪ್ರಿಯ ಶಿಷ್ಯರಾಗಿ ಅಲ್ಲಿಂದ ಅವರು ಕಲಿತಾರೆ. ಅಂದರೆ ಒಬ್ಬ ಆಧುನಿಕವಾದಂಥ ಶಿಕ್ಷಣವನ್ನು ಪಡೆದವರು ಆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಅವರು ಅಲ್ಲಿಂದ ದಿಢೀರನೆ ಕರ್ನಾಟಕಕ್ಕೆ ಬಂದ ನಂತರ ಅವರಲ್ಲಿ ನಾನು 2 ಅಂಶಗಳನ್ನು ಆರಂಭದಲ್ಲಿ ಹೇಳ್ತಾರೆ. ಅವರೊಬ್ಬ ಮಾರ್ಕ್ಸಿಸ್ಟ್ ಆಗಿದ್ದರು, ಮಾರ್ಕ್ಸಿನ ತಾತ್ವಿಕತೆಯಲ್ಲಿ ಅವರು ವಿಶ್ವಾಸವನ್ನು ಹೊಂದಿದ್ರು, ಆನಂತರ ಸಮಾಜವಾದಿಯಾಗಿ ಬದಲಾಗ್ತಾ ಬಂದರು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಕುವೆಂಪು ಕೂಡ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಕುವೆಂಪುವನ್ನು ನಮ್ಮ ಕಾಲಕ್ಕೆ ವಿವರಿಸಿದವರಲ್ಲಿ, ಕುವೆಂಪುವನ್ನು ನಮ್ಮ ಕಾಲಕ್ಕೆ ವಿವರಿಸೋದು ಭಾಳ ಮುಖ್ಯ. ಪರಿಚಯಿಸಿದವರಲ್ಲಿ, ಇಂಟ್ರೊಡ್ಯೂಸ್ ಮಾಡಿದವರಲ್ಲಿ, ಅವರ ಕುವೆಂಪು ಅನ್ನುವ ಎಸೆನ್ಸನ್ನು, ಕುವೆಂಪು ಅನ್ನುವ ಒಂದು ಸಾಂಸ್ಕೃತಿಕ ಒಂದು ಚೈತನ್ಯವನ್ನು ಕರ್ನಾಟಕಕ್ಕೆ ವಿವರಿಸಿದವರಲ್ಲಿ ಇವರು ಭಾಳ ಮುಖ್ಯವಾಗಿ ನಮಗೆ ಕಾಣಿಸ್ತಾರೆ. ಆದರೆ ಇವರು ಹೇಗೆ ವಿವರಿಸ್ತಾ ಇದ್ರು ಅಂದರೆ, ಹೇಗೆ ಅವರನ್ನು ನಮಗೆ ಪರಿಚಯಿಸ್ತಾ ಇದ್ರು ಅಂತಂದರೆ, ಇವರ ಒಂದು ಸಂಸರ್ಗಕ್ಕೆ ಬಂದಂಥ ಒಂದು ನಮ್ಮ ಬುದ್ಧಿಜೀವಿಗಳಲ್ಲಿ, ಬೇರೆ ಬೇರೆ ಕ್ಷೇತ್ರದ ಲೇಖಕರಲ್ಲಿ ಆ ಒಂದು ಇದನ್ನು ನಾವು ತುಂಬ್ತಾ ಇರ್ತಾರೆ. ಹೇಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿ ದೇವನೂರು ಮಹಾದೇವ ಸಂಬಂಧದಲ್ಲಿ ಅವರು ಹೇಳಿದಲ್ಲ, ಅಮಾಸ ಕಥೆಯ ಸಂದರ್ಭದಲ್ಲಿ ಹೇಳಿದ ಮಾತನ್ನು ನಾನು ಈಗ ಮತ್ತೆ ನಾನು ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಇದಾದ ನಂತರ ನಾನು ಅಲ್ಲಿ ಇದ್ದಂಥ ಒಂದು ಸಂಘಟನೆಯ ಒಂದು ಕ್ಷೇತ್ರ, ನನಗೆ ಇವರು ಶಂಕರಪ್ಪನವರು ಅಂತಂದರೆ ಅವರಲ್ಲಿ ಒಂದು ಮೌಖಿಕ ಸಂಪ್ರದಾಯದ ಒಬ್ಬ ವ್ಯಕ್ತಿ ಅಂತ ಕೂಡ ಅವರನ್ನು ಗುರುತಿಸ್ತಾರೆ. ನಮ್ಮ ಹಿರಿಯರು, ನಮ್ಮ ಗೆಳೆಯರೆಲ್ಲ ಗುರುತಿಸ್ತಾರೆ. ಅದೊಂದು ಮೌಖಿಕ ಸಂಪ್ರದಾಯದಲ್ಲಿ ಇದ್ದಂತಹ ಒಂದು ಚೈತನ್ಯ ಅಂತ. ಅದು ಅವರು ಬರವಣಿಗೆ ಮಾಡಲಿಲ್ಲ, ಅವರು ಬರಹಗಾರ ಆಗಿರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಒಬ್ಬ ಕಲಾಕಾರ,
ನನ್ನ ನನ್ನ ಮಾಧ್ಯಮ ಕ್ಯಾಮ್ರಾ ಅಂತ ಹೇಳ್ತಾ ಇದ್ರು. ಕ್ಯಾಮ್ರಾದ ಮೂಲಕ ನಾನು ಹೇಳಬೇಕಾದನ್ನು ಹೇಳ್ತೀನಿ ಅಂತ ಅವರು ಕೆಲವು ಕಡೆ ಹೇಳಿದ್ದಾರೆ. ಮೂಲತಃ ಒಬ್ಬ ಕಲಾಕಾರ. ಸೊ ಇವರ ಆಸ್ಥೆಗಳು, ಇವರ ಒಂದು ಆಸಕ್ತಿಗಳು ಏನಿತ್ತು ಅಂತಂದರೆ ಅದು ಕನ್ನಡ ಕೇಂದ್ರಿತವಾಗಿತ್ತು. ಕನ್ನಡದಲ್ಲಿ ಕೇಂದ್ರಿತವಾಗಿತ್ತು ಮತ್ತು ಕನ್ನಡ ಬದುಕಿನಲ್ಲಿ ಕೇಂದ್ರಿತವಾಗಿತ್ತು. ಕನ್ನಡದ ಸ್ಥಳೀಯತೆಯಲ್ಲಿ ಕೇಂದ್ರಿತವಾಗಿತ್ತು. ಕನ್ನಡದಲ್ಲಿರುವ ಬೇರೆ ಬೇರೆ ಸಾಮಾಜಿಕ ಸಮುದಾಯಗಳ ಒಂದು ವಳಾಯದಲ್ಲಿ ಇದು ಚಲಿಸ್ತಾ ಇದ್ದಂಥ ಚೇತನ ಇದು. ಕನ್ನಡ ಪರಿಸರದ ವಳಾಯದಲ್ಲಿ ಚಲಿಸ್ತಾ ಇದ್ದಂತಹ ಮತ್ತು ಒಡನಾಡ್ತಾ ಇದ್ದಂತಹ ಒಂದು ಚೇತನ ಇದು. ಸೊ ಇದಕ್ಕೆ ಬೇರೆ ಬೇರೆ ಆದ್ದರಿಂದಾಗಿ ಇದು ಭಾಳ ಮುಖ್ಯ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಕಾಲದಲ್ಲಿ ನಾವು ಯಾವುದನ್ನು ಸ್ಥಳೀಯವಾದದ್ದನ್ನು ನಮ್ಮಲ್ಲಿ ಬಹಳ ಮುಖ್ಯ ಮನಸ್ಸುಗಳು ಪ್ರತಿಪಾದಿಸಿದ್ವೋ, ಉದಾಹರಣೆಗೆ ಮಹಾತ್ಮ ಗಾಂಧಿಯವರ ಹಿಂದ್ ಸ್ವರಾಜ್ ಒಂದು ಸ್ಥಳೀಯವಾದದ್ದನ್ನು ಪ್ರತಿಪಾದಿಸುವಂಥ ಕೃತಿ. ಅದು ನಾವು ಗ್ರಾಮ ಭಾರತದಲ್ಲಿ ಇರಬೇಕು ಮತ್ತು ಇದಕ್ಕೆ ಆಪತ್ತನ್ನು ಒಡ್ಡುವಂಥ ಅಂಶಗಳು ಯಾವುವು ಅನ್ನೋದನ್ನು ರೈಲಿನಲ್ಲಿ ಗುರುತಿಸ್ತಾರೆ, ಲಾಯರ್ಗಳಲ್ಲಿ ಗುರುತಿಸ್ತಾರೆ, ಡಾಕ್ಟರ್ ಅನ್ನೋದು. ಆ ಮೂರು ವೈದ್ಯರು ಮತ್ತು ರೈಲುಗಳು ಹಾಗೂ ಲಾಯರ್ ಅಥವಾ ವಕೀಲರು, ಇದರಿಂದಾಗಿ ಇದು ನಮಗೆ ಆಪತ್ತನ್ನು ತಂದೊಡ್ಡಿರುವ, ಇದು ವೆಸ್ಟ್ನಿಂದ ಅಥವಾ ಪಶ್ಚಿಮದಿಂದ ಬಂದಿರುವಂತಹ ಆಪತ್ತುಗಳು, ಅದನ್ನು ದೂರ ಮಾಡಬೇಕು, ಬಹುದೊಡ್ಡ ಪ್ರಯೋಗವನ್ನು ಭಾರತದಲ್ಲಿ ಪ್ರಯೋಗಿಸಬೇಕು ಅಂತೇಳಿ ನೆಹರು ಅವ್ರ ಜೊತೆಗೆ 1945-46 ಸುಮಾರಿನಲ್ಲಿ ಬಹಳ ದೊಡ್ಡ ಒಂದು ಸಂವಾದವನ್ನು ಅವ್ರು ನಡೆಸಿರ್ತಾರೆ, ಪತ್ರ ಸಂವಾದವನ್ನು ನಡೆಸಿರ್ತಾರೆ. ಅಂದರೆ ನಾನು ಇಲ್ಲಿ ಯಾವುದನ್ನು ಗುರುಸಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಗಾಂಧಿಯಿಂದ ಲೋಹಿಯಾ ಮತ್ತು ಲೋಹಿಯಾಯಿಂದ ಕುವೆಂಪುಯಿಂದ ಶಂಕರಪ್ಪನವರೆಗೆ ಒಂದು ಆಲೋಚನೆಯ ಒಂದು ಇದನ್ನು ಝರಿಯನ್ನು, ಒಂದು ಸೆಲೆಯನ್ನು ನಾನು ಗುರುತಿಸ್ತೇನೆ. ಸೊ ಇವರಲ್ಲಿ ಕೂಡ ಇವರ ಒಡನಾಟವೆಲ್ಲವೂ ಕೂಡ ಸ್ಥಳೀಯದ ವಳಾಯಗಳಲ್ಲಿತ್ತು, ಕನ್ನಡದ ಜೊತೆ ಇತ್ತು ಅಂತ. ಇದು ಒಂದು ಅಂಶ. ನಾನೀಗ ಈ ಹಂತದಲ್ಲಿ ನಾನು ಚಂಪಾ ಅವರ ಒಂದು ಇದನ್ನು ಅವರು ಒಕ್ಕೂಟದ ಇದರಲ್ಲಿ ಗುರುತಿಸ್ತಾರೆ. ಹೇಗೆ ಇದು ಯಾವ ರೀತಿ ಶಂಕರಪ್ಪನವರ ಪ್ರಾಮುಖ್ಯತೆಯನ್ನು ಗುರುತಿಸುವ ಒಂದು ಅದ್ಭುತ ಲೇಖನವನ್ನು ಚಂಪಾ ಅವರು ಬರೀತಾರೆ. ಅವ್ರು ಹೇಳ್ತಾರೆ ನೋಡಿ, ಅದು 1973ರಲ್ಲಿ ಕರ್ನಾಟಕದಲ್ಲಿ ಘಟಿಸಿದಂಥ ಒಂದು ಬಹಳ ಮುಖ್ಯ ಘಟನೆ ಅಂತಂದರೆ ಒಕ್ಕೂಟ, ಕರ್ನಾಟಕ ಕಲಾವಿದರು ಮತ್ತು ಬರಹಗಾರರ ಒಕ್ಕೂಟ. ಅದನ್ನು ಒಕ್ಕೂಟ ಅನ್ನುವ ಹೆಸರಲ್ಲೇ ಕರೀತಾರೆ. ಒಕ್ಕೂಟದ ಹಿಂದೆ ಇದ್ದಂತಹ ಅದರ ತಾತ್ವಿಕತೆಯನ್ನು ರೂಪಿಸಿದ್ದು ಶಂಕರಪ್ಪ ಅನ್ನುವಂತಹ ಒಂದು ಗೌರವಾಭಿಧಾನವನ್ನು ಚಂಪಾ ಅವರು ಶಂಕರಪ್ಪನವರಿಗೆ ನೀಡ್ತಾರೆ. ಅಂದರೆ ಈಗ ನಾವು ಸಾಮಾನ್ಯವಾಗಿ ಶಂಕರಪ್ಪನವ್ರನ್ನ ಒಂದು ರೀತಿಯ ಅವರ ವ್ಯಕ್ತಿತ್ವದಲ್ಲಿ ಒಂದು ಹಿಂಜರಿಕೆ ಇತ್ತು, ಅವರು ಯಾವತ್ತೂ ಮುಂದೆ ಬರ್ತಾ ಇರಲಿಲ್ಲ. ಸೊ ಅವರಲ್ಲಿ ಒಂದು ಇಂಟ್ರೋವರ್ಟ್ ಆದಂಥ ಒಂದು ಅಂತರ್ಮುಖಿ ಅಂಶ ಇತ್ತು. ಅವರು ಮೌಖಿಕ ಸಂಪ್ರದಾಯದವರಾದ್ದರಿಂದ ಅವರು ಎಲ್ಲೂ ದಾಖಲಾಗಲು ಇಷ್ಟಪಡ್ತಾ ಇರಲಿಲ್ಲ. ಹೀಗೆಲ್ಲ ನಾವು ಗುರುತಿಸೋದನ್ನು ನೋಡ್ತೀವಿ. ಆದರೆ ಅವರ ಕ್ರಿಯಾಶೀಲತ್ವ ಅಥವಾ ಒಂದು ಕ್ರಿಯಾಶಾಲಿ ಚೈತನ್ಯದ ಅದರ ಸ್ವರೂಪ ಹೇಗಿತ್ತು ಅಂದರೆ, ಕರ್ನಾಟಕದ ಮುಖ್ಯ ವಿದ್ಯಮಾನಗಳನ್ನು ಅದನ್ನು ರೂಪಿಸುವ, ಅದಕ್ಕೆ ಒಂದು ತಾತ್ವಿಕ ತಳಹದಿಯನ್ನು ನೀಡುವ ಮತ್ತು ಅದಕ್ಕೆ ಪ್ರೇರಣೆಯಾಗಿ ನಿಲ್ಲುವ, ಅದಕ್ಕೆ ಬೇಕಾದಂತಹ ಅವರ ಇದನ್ನು ಸಂಘಟನೆ ಅಥವಾ ಇದನ್ನು ಕಟ್ಟುವ ಬಹಳ ದೊಡ್ಡ ಒಂದು ಚೈತನ್ಯ ಶಂಕರಪ್ಪನಲ್ಲಿ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತು ಅವರು ಮಾತಾಡೋದಕ್ಕೆ ಹಿಂಜರಿತಾ ಇದ್ದರೂ ಕೂಡ ಅವ್ರು ಹೇಳ್ತಾರೆ, ಚಂಪಾ ಅವರು ಹೇಳಿದ್ದೇನೆ ನಾನಿಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನೋಡಿ, ಅವ್ರು ಹೇಳ್ತಾರೆ, ಕುವೆಂಪು ಉದ್ಘಾಟಿಸಿದ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರಪ್ಪ ಅಂದರೆ ಬಿ ಬಸವಲಿಂಗಪ್ಪನವರು. ಅವತ್ತು ಕುವೆಂಪು ಮಾಡಿದ ಭಾಷಣ ನಮಗೆ ಗೊತ್ತೇ ಇದೆ. ಒಕ್ಕೂಟದ ಭಾಷಣ ಅಂತಂದರೆ ಕುವೆಂಪುರವರದು ಕರ್ನಾಟಕದಲ್ಲಿ ಕನ್ನಡ ಇರುವವರೆಗೆ, ಕನ್ನಡ ಸಂಸ್ಕೃತಿ, ಕನ್ನಡದ ಜನಪದ ಇರುವವರೆಗೆ ಅದು ಒಂದು ಮಾನ್ಯುಮೆಂಟಲ್ ಸ್ಪೀಚ್. ಅದು ಒಂದು ಸದಾಕಾಲ ನಿಲ್ಲುವಂಥ ಭಾಷಣ. ಅದರಲ್ಲಿ ಯಾರಿರ್ತಾರೆ? ಅಧ್ಯಕ್ಷರು ಕವಿ, ಆವಾಗ ಒಕ್ಕೂಟದ ಅಧ್ಯಕ್ಷರು GS ರುದ್ರಪ್ಪನಿರ್ತಾರೆ. ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳನ್ನು ಕಣ್ಣಾಡಿಸಿ ಅಂತ ಹೇಳ್ತಾರೆ. ನಾನು ಇದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಆ ಕಾಲ 73ರ ಒಕ್ಕೂಟದ ಆ ಸಂಘಟನೆಯ ಹಿಂದಿನ ರೂವಾರಿ ಶಂಕರಪ್ಪನವರಾದದ್ರಿಂದ ಅಲ್ಲಿ ಯಾರ್ಯಾರೆಲ್ಲ ಇದ್ದರು ಅನ್ನೋದಕ್ಕೆ ಅನೇಕರಿಗೆ, ಹಿರಿಯರಿಗೆ ಗೊತ್ತಿದೆ. ಆದರೂ ಕೂಡ ನನ್ನ ಸಮಕಾಲೀನರಿಗೆ, ಕಿರಿಯ ಸಮಕಾಲೀನರಿಗೆ ಅದು ಉಪಯುಕ್ತವಾಗ್ಬೋದು ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಉಪಾಧ್ಯಕ್ಷರು ತೇಜಸ್ವಿಯವರಾಗಿರ್ತಾರೆ, ಕಾರ್ಯದರ್ಶಿ ಚಂಪಾ ಅವರಾಗಿರ್ತಾರೆ,
ಸಹಕಾರ್ಯದರ್ಶಿ ಮಲ್ಲೇಶ್ ಅವರು ಮೈಸೂರಿನವರು, ಖಜಾಂಚಿ BN ಶ್ರೀರಾಮ್ ಅವರು, ಸದಸ್ಯರು ಸುಮಿತ್ರಾಬಾಯಿ, ಪಟ್ಟಣ್ ಶೆಟ್ಟಿ, ಶಾಂತರಸ, ಲಂಕೇಶ್, ದೇವನೂರ್, ನಂಜುಂಡಸ್ವಾಮಿ, MP ಪ್ರಕಾಶ್, ಕಾಳೇಗೌಡ ನಾಗವಾರ, ಬೆಸಗಳ್ಳಿ ರಾಮಣ್ಣ, ವಿಶುಕುಮಾರ್, B ಕೃಷ್ಣಪ್ಪ, ದೇನಾಶ್ರೀ, TB ಹರೀಶ್, K ನಾರಾಯಣ ಸ್ವಾಮಿ, ಶ್ರೀಧರ್ ಕಲಿವೀರ, ಶಂಕರ್ ಪಾಟೀಲ್, KM ಶಂಕರಪ್ಪ, ರಾಜಶೇಖರ್ ಶೆಟ್ಟಿ, BK ತಿಮ್ಮಪ್ಪ, ಹಡಪದ್, KR ದಯಾನಂದ್, ಕಲ್ಲೆ ಶಿವೋತ್ತಮರಾವ್, ವೆಂಕಟಸ್ವಾಮಿ, ಸುಂದರೇಶ್ ಮತ್ತು ಪಂಚಾಕ್ಷರಿ ಇತ್ಯಾದಿ. ಇದರಲ್ಲಿ ಅವರು ಹೇಳ್ತಾರೆ, ಚಂಪಾ ಅವರು ಸ್ಪಷ್ಟಪಡಿಸ್ತಾರೆ, ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಆ ಕಾಲದಲ್ಲಿ ಅವರ ಗ್ರಹಿಕೆ ಏನಿತ್ತು, ಒಕ್ಕೂಟವನ್ನು ರಚನೆ ಮಾಡೋ ಗ್ರಹಿಕೆ ಏನಿತ್ತು ಅಂತ. ಈ ಪಟ್ಟಿಯಲ್ಲಿ ಕಮ್ಯುನಿಸ್ಟ್ರಿಲ್ಲ ಮತ್ತು ಜಾತಿಯ ನೆಲೆಯಲ್ಲಿ, ಅಂದರೆ ಸೈದ್ಧಾಂತಿಕ ನೆಲೆಯಲ್ಲಿ ಕಮ್ಯುನಿಸ್ಟ್ರಿಲ್ಲ, ಜಾತಿಯ ನೆಲೆಯಲ್ಲಿ ಬ್ರಾಹ್ಮಣರಿಲ್ಲ. ಸೊ ಲೋಹಿಯಾ, ಅಂಬೇಡ್ಕರ್, ಪೆರಿಯಾರ್ ಹಿನ್ನೆಲೆಯ ಶಕ್ತಿಗಳು ಒಟ್ಟಾರೆ ಪ್ರಗತಿಪರ ಶೂದ್ರ ಒಕ್ಕೂಟ ಅಂತ ಕರೀತಾರೆ. ಪ್ರಗತಿಪರ ಶೂದ್ರ ಒಕ್ಕೂಟ ಅಂತ. ಇದು ಒಂದು ಸ್ವಲ್ಪ ಇದು ವಿವಾದಕ್ಕೆ ಒಳಗಾಗುತ್ತೆ. ಇದು 1970ರ ಒಂದು ದಶಕ. ಇದರಲ್ಲಿ ಹೇಳ್ತಾರೆ, ಶಂಕರಪ್ಪನವ್ರ ಬಗ್ಗೆ ಕೂಡ ನಾನು ಇದನ್ನು ಚಂಪಾ ಅವರ ಮಾತನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಏನಂದರೆ, ಒಕ್ಕೂಟದ ಪರಿಕಲ್ಪನೆ, ಸಿದ್ಧಾಂತ, ಸಂಘಟನೆಯ ಹಿಂದೆ ನಮ್ಮ ಶಂಕರಪ್ಪನ ಪಾತ್ರ ಬಹಳ ದೊಡ್ಡದು. ಅವನು ಸಾಹಿತಿಯಲ್ಲ, ಕಲಾವಿದ. ಸಿನಿಮಾ ಅವನ ಭಾಷೆ. ವೇದಿಕೆಯ ಚತುರ ಭಾಷಣಕಾರ ಅಲ್ಲ. ಇಬ್ಬರೇ ಇರಲಿ, ಮೂವರೇ ಇರಲಿ, ಆರಾಮಾಗಿ ಚಕ್ಕಲ್ ಮಕ್ಕಳು ಹಾಕ್ಕೊಂಡು ಕುಳಿತು ಪ್ರಶ್ನೆ, ಉದ್ಗಾರ, ಉತ್ತರಗಳ ಮೂಲಕ ತಾಸುಗಟ್ಟಲೆ ಬಿಚ್ಚಿಕೊಳ್ಳುತ್ತಿದ್ದ, ತನ್ನನ್ನು ತಾನೇ ಹಂಚಿಕೊಳ್ಳುತ್ತಿದ್ದ ಸಂಗಾತಿ. ಮಾತಿನ ನಡುವೆ ಮೌನ. ಆ ಮೌನ ಕಂದಕವೋ ಸೇತುವೆಯೋ. ಅಲ್ಲಿ ಅವರು ಒಂದು ಗೋಷ್ಠಿಯಲ್ಲಿ ಅವರು ಮಾತಾಡೋದನ್ನು ಕೂಡ ಇವರು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಒಂದು ಭಾಗವನ್ನು ನಾನು ಇಲ್ಲಿ ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ 2000 ವರ್ಷಗಳ ವೈದಿಕ ಪ್ರಜ್ಞೆ, ಅವರು ನಮ್ಮ ಕಲಾಕೃತಿಗಳ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ದೇವರನ್ನು ಕಡೆಯಲಿಕ್ಕೆ ಇಟ್ಟು ಬಿಟ್ಟಿದೆ. ಶಿಲ್ಪಿಯನ್ನು ನಾನು ಇಲ್ಲಿಯವರೆಗೂ ಈ ದೇಶದಲ್ಲಿ ಯಾವನೇ ಚಿತ್ರಕಾರ, ಯಾವನೇ ಶಿಲ್ಪಿ ಮನುಷ್ಯನನ್ನಾಗಿ ಪ್ರತಿಕೃತಿಯನ್ನಾಗಿ ಚಿತ್ರಿಸುವುದನ್ನು ನೋಡಿಲ್ಲ. ಯಾಕೆಂದರೆ ಅವನಿಗೆ ಎಂದೂ ಅದನ್ನು ಮಾಡಲು ಬಿಟ್ಟಿಲ್ಲ. ಇದು 2-3 ಸಾವಿರ ವರ್ಷಗಳ ಒಂದು ಶೋಷಣೆ. ಯಾವುದೇ ಶೋಷಣೆಯ ಸಮಾಜದಲ್ಲಿ, ವರ್ಣ ಸಮಾಜದಲ್ಲಿ, ವರ್ಗ ಸಮಾಜದಲ್ಲಿ ಯಾವುದೇ ಕಲೆ ಮನುಷ್ಯನ ಹತ್ತಿರ ಬರಲು ಸಾಧ್ಯ ಇಲ್ಲ ಅನ್ನೋದು ಒಂದು ಅವರ ಅವತ್ತು ಮಾಡಿದ ಒಂದು ಮಾತುಗಳು. ನಮ್ಮಲ್ಲಿ ಧ್ವನ್ಯಾಲೋಕ ಅಂತ ಹೇಳ್ತಾರೆ, ರಸಸಿದ್ಧಾಂತ ಅಂತ ಹೇಳ್ತಾರೆ, ಕಾವ್ಯಮೀಮಾಂಸೆ ಅಂತ ಹೇಳ್ತಾರೆ, ಇನ್ನೂ ಏನೇನೋ ಬರೆದರಂತೆ. ಸಂಸ್ಕೃತದಲ್ಲಿ ಪಾಂಡಿತ್ಯವಿತ್ತು. ಅಲ್ಲಿ ನಾವು ಇವತ್ತು ಯಾವುದನ್ನು ಓದ್ತೇವೆ, ದೊಡ್ಡವು ಅಂತ ಹೇಳ್ತೇವೆ, ಅದೆಲ್ಲ ಈ ಧ್ವನ್ಯಾಲೋಕಕ್ಕಿಂತ ಮುಂಚೆ ಬರೆದವು ಅಂತ ಯಾರೋ ನನ್ನ ಸ್ನೇಹಿತರೊಬ್ಬರು ಹೇಳಿದರು. ನನಗಷ್ಟು ಗೊತ್ತಿಲ್ಲ. ಮೊದಲು ಕಾಳಿದಾಸ ಬರೆದ, ಭವಭೂತಿ ಬರೆದ, ಎಲ್ಲರೂ ಬರೆದರು. ಈ ಎಲ್ಲ ಸಿದ್ಧಾಂತಗಳು ಬಂದು ಹೇಗೆ ಸಾಹಿತ್ಯ ಬರೀಬೇಕು ಅಂತ. ಅದಾದ ಮೇಲೆ ಸಂಸ್ಕೃತದಲ್ಲಿ ಯಾರೂ ಕೂಡ ದೊಡ್ಡ ಕಾವ್ಯ ಬರೀಲೇ ಇಲ್ಲ. ಯಾಕೆಂದರೆ ಜೀವನದಿಂದ ವಿಮುಖವಾಗಿ ಅವರು ಧ್ವನ್ಯಾಲೋಕ ಸಿದ್ಧಾಂತವನ್ನು ಓದಲು ಕೂತಿದ್ದ ಜನ. ಸೊ ಇದನ್ನು ಕುರಿತು ಅವರು ಹೇಳ್ತಾ, ಚಂಪಾ ಅವರು ಹೇಳ್ತಾರೆ, ತುಂಬ ಸರಳ, ಪಾರದರ್ಶಕ, ಖಚಿತ ಮಾತಿನ ಶೈಲಿ ಇದು. ತಾನು ಹೆಚ್ಚು ತಿಳಿದವನಲ್ಲ ಎನ್ನುವ ಅರಿವಿನ ಕಕ್ಷೆಯಲ್ಲಿ ನಿಂತುಕೊಂಡೇ ಅರಿವಿನ ಅನುಭವದ ಆಳದಿಂದ ಉಲಿಯುತ್ತಿದ್ದ ಈ ಗೆಳೆಯ ಅಂತ ಹೇಳ್ತಾರೆ. ಸೊ ಇದು ಇವರ ಸಾಹಿತ್ಯದ ಕುರಿತ ಅವರು ಅಂದರೆ ಸಂಘಟನೆಯ ಅಂಶ ಇವರಲ್ಲಿದ್ದಿದ್ದು. ಈ 73ರ ಈ ಇದರಲ್ಲಿ ಯಾಕೆ ಈ ಒಂದು ಒಕ್ಕೂಟದ ಸಂಘಟನೆಯ ಹಿಂದಿರುವ ತಾತ್ವಿಕತೆಯನ್ನು ರೂಪಿಸಿ ಸಂಘಟನೆಯ ಬಹುಮುಖ್ಯ ಜವಾಬ್ದಾರಿನ ಹೊತ್ತುಕೊಂಡು ಅದನ್ನು ಕರ್ನಾಟಕದ ಸಂಸ್ಕೃತಿ ಮತ್ತು ಚರಿತ್ರೆಯಲ್ಲಿ ಒಕ್ಕೂಟದ ಭಾಷಣ ಮತ್ತು ಒಕ್ಕೂಟದ ಸಂಘಟನೆ, ಕುವೆಂಪುರವರ ಭಾಷಣ, ಇವೆಲ್ಲವನ್ನೂ ಕೂಡ ಒಂದು ನಮ್ಮ ಇತಿಹಾಸದಲ್ಲಿ ಒಂದು ಇದು ನಿಲ್ಲಿಸಿ ಹೋದನು. ಒಂದು ಮಾನ್ಯುಮೆಂಟ್ ಥರ, ಒಂದು ಸ್ಮಾರಕದ ರೀತಿಯಲ್ಲಿ, ಒಂದು ತಾತ್ವಿಕತೆಯ ಸ್ಮಾರಕ ಅಂತ ಹೇಳ್ಬೋದು. ತಾತ್ವಿಕತೆಯ ಸ್ಮಾರಕವನ್ನು ಕಟ್ಟಿದ ನಂತರ ನಮಗೆ ಇದು 1973 ಅಂದರೆ ಶಂಕರಪ್ಪನವರ ಒಂದು ಜೀವಿತಾವಧಿಯಲ್ಲಿ, ಅದರಲ್ಲಿ 70-72 ತನಕ ಅವರು ಸಿನಿಮಾ ಮಾಡ್ತಾರೆ. ಅವರ ಮಾಡಿದವರು ಸಿನಿಮಾವನ್ನು 72 ನಂತರ 73-74ರಲ್ಲಿ ಇವರು ಒಕ್ಕೂಟದ ಸಂಘಟನೆ ಮತ್ತು ಅದರ ತಾತ್ವಿಕತೆಯನ್ನು ರೂಪಿಸೋದರಲ್ಲಿ ಅವರು ಬಹಳ ಕ್ರಿಯಾಶೀಲರಾಗಿರ್ತಾರೆ. ಈ ಶಂಕರಪ್ಪನವರ ತಾತ್ವಿಕತೆ ಮತ್ತು ಕುವೆಂಪು ಒಕ್ಕೂಟದ ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂಥ ಅಂಶಗಳು ಕರ್ನಾಟಕದಲ್ಲಿ ಒಂದು ಚಿರಸ್ಥಾಯಿಯಾಗಿ ನಿಲ್ತವೆ ಅನ್ನೋದು ನನ್ನ ಒಂದು ನಂಬಿಕೆ, ಒಂದು ಗ್ರಹಿಕೆ. ಏಕೆಂತಂದರೆ
ಇವತ್ತಿಗೆ ಒಕ್ಕೂಟದ ಭಾಷಣದಲ್ಲಿ ನೀವು ಕೇಳ್ಬೋದು ಯಾವ ಅಂಶವನ್ನು ಕುವೆಂಪು ಪ್ರಸ್ತಾಪಿಸ್ತಾರೆ ಅಂತಂದರೆ, ಅವರು ಭಾಳ ಮುಖ್ಯವಾಗಿ ಎಲ್ಲ ಧರ್ಮಗಳ ಪುರೋಹಿತಶಾಹಿಯ ಕೇಡನ್ನು ಅವರು ಪ್ರಸ್ತಾಪಿಸ್ತಾರೆ. ಪುರೋಹಿತಶಾಹಿ ಅನ್ನೋದು ನಮ್ಮ ಸಾಮಾನ್ಯರ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಅದೊಂದು ಹೆಬ್ಬುಲಿ. ಅದನ್ನು ಬರೀ ಕಲ್ಲು ಹೊಡೆದು ಅದನ್ನು ನಾವು ಹಿಮ್ಮೆಟ್ಟಿಸೋಕ್ಕಾಗೋದಿಲ್ಲ, ಅದನ್ನು ದಮನ ಮರ್ದಿಸೋದಕ್ಕಾಗೋದಿಲ್ಲ. ನಾವು ಅದನ್ನು ಜೋಡಿ ನಳಿಗೆ ತೋಟದಲ್ಲಿ ಗುಂಡನ ಇದರಲ್ಲಿ ಹೊಡಿಬೇಕು ಅಂತ ಹೇಳ್ತಾರೆ. ಅಂದರೆ ಅದು ಮೆಟಫಾರಿಕಲ್ ಆಗಿ, ಒಂದು ರೂಪಕಾತ್ಮಕವಾಗಿ, ಅಂದರೆ ಅದು ನಮ್ಮ ತಲೆಯಲ್ಲಿ ನೆಲೆಸ್ಬಿಟ್ಟಿರುತ್ತೆ ಪುರೋಹಿತಶಾಹಿ ಅನ್ನುವಂಥ ಹೆಬ್ಬುಲಿ. ಅದನ್ನು ಹೊಡಿಬೇಕು ಅನ್ನೋದಾದರೆ ಬರೀ ಕಲ್ಲಿಂದ ಹೊಡೆದ್ರೆ ಅದು ಸಾಯೋದಿಲ್ಲ. ಇದು ನೋಡಿ 1973 ಒಕ್ಕೂಟದ ಭಾಷಣದಲ್ಲಿ ಪ್ರಸ್ತಾಪಿಸಿದಂಥ ಒಂದು ಅಂಶ. ಆದರೆ 73 ಅಂತಂದರೆ ಆ 25 ವರ್ಷಗಳು ಮತ್ತು ಇವತ್ತಿನ 20 ಅಂದರೆ ಒಂದು 45 ವರ್ಷಗಳಲ್ಲಿ ನಾವು ಆ ಕುವೆಂಪು ನೀಡಿದ ಎಚ್ಚರವನ್ನು ನಾವು 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 ತಗೊಳ್ಳಿಲ್ಲ. ನಾವು ಅದನ್ನು ನಮ್ಮ ಒಂದು ಇದಕ್ಕೆ ಆತ್ಮಕ್ಕೆ ತಗೊಳ್ಳಿಲ್ಲ, ನಮ್ಮ ಚಿಂತನೆಯ ಒಂದು ವಲಯಕ್ಕೆ ತಗೊಳ್ಳಿಲ್ಲ, ಅದನ್ನು ಒಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಹಾಗಾಗಿ ಕಳೆದ 30 ವರ್ಷಗಳ ಒಂದು ಮತೀಯವಾದಿ ರಾಜಕಾರಣಕ್ಕೆ ನಾವು ಸಿಕ್ಕಾಕೊಂಡು ನರಳಬೇಕಾಯಿತು. ಏಕೆಂದರೆ ಪುರೋಹಿತಶಾಹಿಯನ್ನು ಹಿಮ್ಮೆಟ್ಟಿಸದೆ ಹೋದರೆ ನಮ್ಮ ಬದುಕು, ಸಾಮಾನ್ಯರ ಬದುಕು, ನಮ್ಮ ಪ್ರಜಾಪ್ರಭುತ್ವ, ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ಬಹಳ ದೊಡ್ಡ ಬೆದರಿಕೆಯನ್ನು ಎದುರಿಸಬೇಕು ಅನ್ನುವ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿದಂತಹ ಸಮಾವೇಶ ಅದು ಒಕ್ಕೂಟ ಅಂತ. ಅಂದರೆ ಇದರ ಹಿಂದೆ ಇದ್ದಂಥವರು KM ಶಂಕರಪ್ಪನವರು ಅನ್ನೋದು ಭಾಳ ಮುಖ್ಯ. ಅಂದರೆ ಈ ಕಾರಣದಿಂದ ನಾನು ಏನನ್ನು ಹೇಳೋಕ್ಕೆ ಪ್ರಯತ್ನಿಸ್ತೀನಿ ಅಂತಂದರೆ, ನಾನು ಈಗಾಗಲೇ ಹಿಂದೆ ಪ್ರಾರಂಭದಲ್ಲಿ ಪ್ರಸ್ತಾಪಿಸಿದಂಗೆ ಕುವೆಂಪು ಶಂಕರಪ್ಪ ಅನ್ನುವ ಒಂದು ಚಿಂತನೆಯ ಒಂದು ಎಂಟಿಟಿ, ಒಂದು ವ್ಯವಸ್ಥೆ, ಚಿಂತನಾ ವ್ಯವಸ್ಥೆ. ಇವತ್ತು ಅವರು ವ್ಯಕ್ತಿಯಾಗಿ ನಮ್ಮ ಎದುರುಗಡೆ ಇಲ್ಲದಿದ್ದರೂ ಕೂಡ ಶಂಕರಪ್ಪನವರು ಒಂದು ಚಿಂತನಾ ವ್ಯವಸ್ಥೆಯಾಗಿ, ಒಂದು ಆಲೋಚನೆಯ ಒಂದು ಆಕರವಾಗಿ ಅಥವಾ ಒಂದು ಇದಾಗಿ ನಮಗೆ ಈ ಬಗೆಯಲ್ಲಿ ಒದಗಿ ಬರ್ತಾರೆ ಅನ್ನೋ ಅಂಶವನ್ನು ನಾನು ಇಲ್ಲಿ ಪ್ರಸ್ತಾಪಿಸಬೇಕು. ಹಾಗಾಗಿ ನಾನು ಈ ಅಂಶವನ್ನು ಹೇಳಿದೆ. ಇದಾದ ನಂತರ ಬೇರೆ ಬೇರೆ ನೆಲೆಗಳಲ್ಲಿ ನಾನು ಇಲ್ಲಿ ಒಬ್ಬರು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಉಮೇಶ್ ಕುಲಕರ್ಣಿ ಅನ್ನೋರು ಬಹುಪಾಲು ಶಂಕರಪ್ಪನವರ ಕಾಲಘಟ್ಟದಲ್ಲೇ ಅವರು ಅಲ್ಲಿ ಎಡಿಟಿಂಗ್ನಲ್ಲಿ ಅವರು ಅಲ್ಲಿ ಪದವೀಧರರಾಗಿ ಹೊರಗಡೆ ಬರ್ತಾರೆ. ನನಗೆ ಅವರು ಹೇಳಿರುವ ಒಂದು ಇವರನ್ನು ಶಂಕರಪ್ಪನವ್ರನ್ನ ವಿವರಿಸುವ ಒಂದು ಇದನ್ನು ಚಿತ್ರಣವನ್ನು ನಾನು ನನ್ನ ಇಲ್ಲಿ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಏಕ್ ಡಿಪ್ಲೊಮಾ ಫಿಲ್ಮ್ ಅನ್ನುವ ಹೆಸರಿನ ಒಂದು ಅವರನ್ನು ವಿನಯ್ ಶುಕ್ಲಾ ಅನ್ನೋರು ಅದನ್ನು ನಿರ್ದೇಶಿಸಿದಾರಂತೆ. ಅದರಲ್ಲಿ ಏನಪ್ಪ ಅಂತಂದರೆ ಮಾತಿಲ್ಲ, ಬರೀ ಕಿಲಕಿಲ ನಗು ಮತ್ತು ಅಳು, ಬರೀ ನಗ್ತಾ ಇರೋದು ಮತ್ತು ಅಳು. ಈ ಹಿನ್ನೆಲೆಯಲ್ಲಿ ಭೀಮಸೇನ್ ಜೋಶಿಯವರ ಒಂದು ಪ್ರತಿಧ್ವನಿತ ಆಲಾಪ ಬರುತ್ತಂತೆ. ಅಲ್ಲಿ ಏನಪ್ಪ ಕತೆ ಅಂದರೆ, ಒಂದು 4 ಜನ ಯುವಕರು ಮತ್ತು ಒಬ್ಬ ಯುವತಿ ಊರಾಚೆಯ ಕೋಟೆಯ ಭಗ್ನಾವಶೇಷಕ್ಕೆ ಬರ್ತಾರೆ. ಅಲ್ಲಿ 4 ಯುವಕರು ಕಣ್ಮುಚ್ಕೊಂಡಿದ್ದಾಗ ಯುವತಿ ಅಡಗಿಕೊಳ್ತಾಳೆ. ನಂತರ ಯುವಕರು ಕಣ್ಣು ತೆರೆದು ಅವಳನ್ನು ಹುಡುಕಲು ತೊಡಗ್ತಾರೆ. ಕಮಾನಿನ ಬಾಗಿಲುಗಳು, ಅನೇಕ ಕಂಬಗಳು, ನೆಲಮಾಳಿಗೆ, ಒಂದು ಬುರ್ಜ ಇರುವಂಥ ಒಂದು ಚಿಕ್ಕ ಕಟ್ಟಡದಲ್ಲಿ ಘಟನೆ ನಡೀತದಂತೆ. ಒಬ್ಬ ಬಿಟ್ಟು ಬಿಡದೆ ನಿರಂತರ ಓಡಾಡಿ ಮೇಲೆ ಕೆಳಗೆ ಹತ್ತಿ ಇಳಿದು ಹುಡುಕಿ ಕುಸಿದು ಕೂರ್ತಾನೆ. ಆಮೇಲೆ ಕಂಬದಲ್ಲಿ ನೆಟ್ಟಿರುವಂಥ ಕನ್ನಡಿಯನ್ನು ಕಂಡು ಅದರಲ್ಲಿ ಮುಖ ನೋಡಿಕೊಂಡು ತಲೆ ಬಾಚಿಕೊಂಡು ತನ್ನ ಶೃಂಗಾರದಲ್ಲಿ ಮೈಮರಿತಾನೆ. ಮತ್ತೊಬ್ಬ ಅಷ್ಟೇ ಹಠದಿಂದ ಹತ್ತಿ ಇಳಿದು ಏದುಸಿರು ಬಿಡ್ತಾ ಓಡಾಡಿ ಅವಳನ್ನು ನೆಲಮಾಳಿಗೆಯಲ್ಲಿ ಕಂಡು ಕೂಗಿ ಅವಳನ್ನು ಕೂಗ್ತಾನೆ. ಅವಳು ನೋಡಿದ ತಕ್ಷಣ ಕೆಳಗೆ ಜಿಗಿದು ಸೇರಿಕೊಳ್ತಾನೆ. ಆದರೆ ಮೇಲೆ ಬಂದು ತನ್ನ ಗೆಳೆಯರಿಗೆ ಅವಳು ಸಿಕ್ಕಿದ್ದನ್ನು ಹೇಳಲಾಗದೆ, ಮೇಲೆ ಹತ್ತಲಾಗದೆ ಅಲ್ಲೇ ಉಳಿತಾನೆ. ಕೊನೆಯವನೊಬ್ಬ ಮಾತ್ರ ಅವಳನ್ನು ಹುಡುಕಲು ಓಡಾಡೋದಿಲ್ಲ, ಪ್ರಯತ್ನಿಸೋದಿಲ್ಲ. ಶಾಂತಚಿತ್ತನಾಗಿ ಒಂದು ವೃಕ್ಷದ ಕೆಳಗೆ ಬಂಡೆಗಲ್ಲಿನ ಮೇಲೆ ಪದ್ಮಾಸನ ಹಾಕಿ ಕುಳಿತು ಕಣ್ಣು ಮುಚ್ಚಿ ಧ್ಯಾನಿಸ್ತಾನೆ. ಧ್ಯಾನಾವಸ್ಥೆಯಲ್ಲೇ ಧ್ವನಿ ತಾರಕಾವಸ್ಥೆ ತಲುಪುತ್ತೆ, ಮಸ್ತಿಷ್ಕದಲ್ಲಿ ರಿಂಗಣಿಸ್ತದೆ, ಮುಖದ ಮೇಲೆ ನೀರಿನ ಪ್ರಕ್ಷಾಳನದ ಜೊತೆಗೆ ಮಂದಹಾಸ ಮೂಡುತ್ತೆ. ಹಾಗೆ ಕಣ್ಣು ಮುಚ್ಚಿ ಅವನು ಬೆಳಕಿನಲ್ಲಿ ಲೀನವಾಗ್ತಾನೆ. ಈ ಕೊನೆಯ ವ್ಯಕ್ತಿಯೇ ಮಾಯೆಯನ್ನು ಕಂಡುಕೊಂಡು ಜೀರ್ಣಿಸಿಕೊಂಡ, ಅರ್ಥೈಸಿಕೊಂಡು ಯಾರಿಗೂ ಅದನ್ನು ಅರ್ಹದೆ ಮುಕ್ತಿ ಪಡೆದ KM ಶಂಕರಪ್ಪ ಎಂದು ನನ್ನ ಮನಸ್ಸಿಗೆ ಅನಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಇವರು ಹೇಳ್ತಾ ಇರುವ ಇವರು ನಮ್ಮ ಶಂಕರಪ್ಪನವರ ಸಮಕಾಲೀನರು ಮತ್ತು ಮಾಡಿ ಮಡಿದವರು ಸಿನಿಮಾದ ಎಡಿಟಿಂಗ್ ಕೆಲಸವನ್ನು ಮಾಡಿದವರು.
ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಎಡಿಟಿಂಗ್ನಲ್ಲಿ ಅವರು ಇದನ್ನು ಪದವಿಯನ್ನು ಪಡೆದವರು. ಇವರು ಅವರ ಒಂದು ಶಂಕರಪ್ಪನವರ ಸಾಹಚರ್ಯದಲ್ಲಿ ಶಂಕರಪ್ಪನವರನ್ನು ಅವರು ಗಮನಿಸಿದ ಹಾಗೆ ಅವರು ಕಂಡಂತಹ ವ್ಯಕ್ತಿಚಿತ್ರ ಇದು ನಮಗೆ ಇನ್ನೊಂದು ಅಂದರೆ ಒಬ್ಬ ಸಾಹಿತ್ಯದ ಹಿನ್ನೆಲೆ ಇಲ್ಲದೇ ಇರುವಂತಹ ಬೇರೆ ಬಗೆಯ ವೃತ್ತಿಯ ಹಿನ್ನೆಲೆಯಿಂದ ಬಂದಂತಹ ಒಬ್ಬರು ವ್ಯಕ್ತಿ ಅವರು ಕಟ್ಟಿಕೊಟ್ಟಂಥ ಒಂದು ಶಂಕರಪ್ಪನವರ ಚಿತ್ರ ಇದು ನಮಗೆ ಬಹಳ ಶಂಕರಪ್ಪನವ್ರ ಬಗ್ಗೆ ನಮಗೆ ಕುತೂಹಲಗಳು. ನಾನು ಇದನ್ನು ಡಿಫೈನ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ನಾನು ಅದನ್ನು ವ್ಯಾಖ್ಯೆಗೆ ಇಳಿಸೋದಿಲ್ಲ, ಯಾಕೆಂದರೆ ಅದು ನನ್ನ ಮಿತಿಯನ್ನು ಮೀರಿತ್ತು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಲ್ಲಿಯವರೆಗೆ ನಾವು ಶಂಕರಪ್ಪನವರನ್ನು ವಿವರಿಸಿಕೊಳ್ಳಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಿದವರ ಒಂದು ದೊಡ್ಡ ಸಾಲೆ ಇದೆ. ಅದು ಎಲ್ಲಿಂದ ವ್ಯಾಪಿಸಿದೆ ಅಂತಂದರೆ, ಈಗ ಇವರ ವೃತ್ತಿ ಕ್ಷೇತ್ರದ ನಮ್ಮ ಈ ಉಮೇಶ್ ಕುಲಕರ್ಣಿ ಇವರಿಂದ ಹಿಡಿದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ನಮ್ಮ ಹಿರಿಯರಾದ ಚಂಪಾ ಅವ್ರು ನಾನು ಮಾತಾಡಿದೆ ಆಗಲೇ, ಇವರಿಗೆ ಅತ್ಯಂತ ಆಪ್ತರಾಗಿದ್ದಂತಹ ಕೆ ಬಿ ಸಿದ್ದಯ್ಯನವರು ಇರ್ಬೋದು, ದೇವನೂರು ಮಹಾದೇವ ಅವರು ಇರ್ಬೋದು, ಮತ್ತು ಕನ್ನಡದ ಮುಖ್ಯ ಕವಯಿತ್ರಿಯಲ್ಲಿ ಒಬ್ಬರಾದಂಥ ಸವಿತಾ ನಾಗಭೂಷಣ ಮತ್ತು ಸಮಾಜವಾದಿ ಚಿಂತನೆಯನ್ನು ಕಟ್ತಾ ಇರುವಂಥ ಶ್ರೀ ಡಿ ಎಸ್ ನಾಗಭೂಷಣ ಅವರು. ಇದರ ಜೊತೆಗೆ ಕಲಾವಿದರ ಕ್ಷೇತ್ರದಲ್ಲಿ ಎಂ ಎಸ್ ಮೂರ್ತಿಯಂತಹ ಕಲಾವಿದರು ಮತ್ತು ಸಿನಿಮಾ ವಿಮರ್ಶಕರ ಇದರಲ್ಲಿ ಬಂದರೆ ಇವರ ಬಗ್ಗೆ ಎನ್ ಎಸ್ ಶಂಕರ್ ಅವರು ಕೂಡ ಬರೀತಾರೆ, ಇವರ ಸಿನಿಮಾ ಬಗ್ಗೆ ಬರೀತಾರೆ. ಬಹಳ ಅಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ಬರೀತಾರೆ ಆ ಸಿನಿಮಾ ಬಗ್ಗೆ. ಸೊ ಇದರಲ್ಲಿ ಒಂದು ದೊಡ್ಡ ಒಬ್ಬ ಪ್ರತಿಭಾಶಾಲಿಗಳ ಒಂದು ಪರಂಪರೆನೇ ಇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸಿದೆ ನಮ್ಮ ಕನ್ನಡದಲ್ಲಿ. ಇದರ ಜೊತೆಗೆ ಅಗ್ರಹಾರ ಕೃಷ್ಣಮೂರ್ತಿಯವರು ಕೂಡ ಇವರು ಶಂಕರಪ್ಪನವ್ರ ಬಗ್ಗೆ ಬಹಳ ಮೌಲಿಕವಾದ ಒಂದು ಗ್ರಹಿಕೆಗಳನ್ನು ದಾಖಲಿಸಿದ್ದಾರೆ, ಅವರ ಇಂಪಾರ್ಟೆನ್ಸ್, ಅವರ ಪ್ರಾಮುಖ್ಯತೆ ಬಗೆಗೆ. ಮತ್ತು ಇನ್ನು ಹಿರಿಕಿರಿಯ ನನ್ನಂಥವರು ಇವರ ಕಳೆದ ಸುಮಾರು ನನಗೆ 90ರ ದಶಕದಲ್ಲಿ ಆ ಭಾಗದಲ್ಲಿ ನಾನು ಇವರನ್ನು ಕೇಳಿಸ್ಕೊಳ್ಳೋದಿಕ್ಕೆ, ಕಾಣೋದಿಕ್ಕೆ, ಇವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ ನಾನು. ಇವರು ತುಮಕೂರಿಗೆ ಬಂದಾಗ ಅವರು ಕೆ ಬಿ ಸಿದ್ದಯ್ಯನವರಲ್ಲಿ ಅವ್ರ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು, ನಟರಾಜ್ ಬೂದಾಳ್ ಅವ್ರ ಮನೆಯಲ್ಲಿ ಉಳಿತಾ ಇದ್ರು, ಜಿ ವಿ ಆನಂದಮೂರ್ತಿಯವರ ಮನೆಯಲ್ಲಿ ಬರ್ತಾ ಇದ್ರು, ನಮ್ಮ ಮನೆಗೆ ಬಂದಿದ್ದಾರೆ. ಮತ್ತು ಈಗ ಬೇರೆ ಬೇರೆ ಅವರ ಸಂಸರ್ಗದಲ್ಲಿ ನಾನು ಇವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಹೇಗೆ ಅಂತಂದರೆ, ಇವರು ಸಂಪೂರ್ಣವಾಗಿ ನಮ್ಮ ಗ್ರಹಿಕೆಗೆ ಸಿಗ್ತಾ ಇರಲಿಲ್ಲ ಅಂತ, ಸಂಪೂರ್ಣವಾಗಿ ಗ್ರಹಿಕೆಗೆ ಸಿಗ್ತಾ ಇದ್ದಂಥ ಒಂದು ಚೇತನ, ಮತ್ತು ಈ ಚೇತನ ಪೂರ್ಣವಾಗಿ ಒಂದು ತಾತ್ವಿಕತೆಯ ಹಿಂದೆ ಬಿದ್ದ ಒಂದು ಚೇತನ ಕೂಡ ಅಲ್ಲ. ಇವರು ಸಂಸಾರದಲ್ಲಿ ಉಳಿದು ಸಾಂಸಾರಿಕ ಕಷ್ಟಗಳ ನಡುವಿನಿಂದ ಇವರು ತಮ್ಮ ತಾತ್ವಿಕತೆಯನ್ನು ರೂಪಿಸ್ತಾ ಇದ್ರು ಅಂತ. ಸೊ ಹಾಗಾಗಿ ಇವರೊಬ್ಬ ಪ್ಯೂರಿಟನ್ ಅಲ್ಲ, ಅಂದರೆ ಸಂಸಾರ ತ್ಯಜಿಸಿದಂತಹ, ಸಂಸಾರದ ಕಷ್ಟಗಳಿಂದ ದೂರ ಉಳಿದು ಬುದ್ಧಿಸಮನ್ನು ಆಗಲಿ, ಸೋಷಿಯಲಿಸಮ್ ಆಗಲಿ, ಸಾಹಿತ್ಯದ ಗ್ರಹಿಕೆಗಳನ್ನಾಗಲಿ ಕಟ್ಟಿದವರಲ್ಲ. ಇವರು ನಮ್ಮ ಸಂಸಾರದ ಒಳಾಯದಲ್ಲಿ ನಿಂತು ರೂಪಿಸಿರೋದ್ರಿಂದ ಇವರಲ್ಲಿ ಹೇಗಿರ್ತಾ ಇತ್ತು ಇವರ ಚಿಂತನೆ ಅಂತಂದರೆ, ಒಂದು ರೀತಿಯ ಉದ್ಗಾರದ ರೂಪದಲ್ಲಿ ಇರ್ತಾ ಇತ್ತು, ಒಂದು ರೀತಿಯ ಹಿಂಜರಿಕೆಯ ನೋಟಗಳ ರೂಪದಲ್ಲಿ ಇರ್ತಾ ಇತ್ತು. ಉದಾಹರಣೆಗೆ ನನಗೆ ಗೊತ್ತಿರೋ ಹಾಗೆ ಇದ್ದಕ್ಕಿದ್ದಂತೆ ಅವರು ನಮ್ಮ ಹತ್ರ ಇರುವಾಗ ಹೇಳ್ತಾ ಇದ್ರು, ಲೈಫ್ ಈಸ್ ಸಫರಿಂಗ್ ಕಣ್ರಪ್ಪ ಅಂತ ಹೇಳೋರು. ಲೈಫ್ ಈಸ್ ಸಫರಿಂಗ್ ಅಂತ ಹೇಳೋರು. ಲೈಫ್ ಈಸ್ ಭಾಳ ಸಲ ನಾನು ಕೇಳಿಸ್ಕೊಂಡಿದ್ದೀನಿ. ಅದು ಅವರ ಆಂತರ್ಯದಿಂದ ಒಂದು ಉದ್ಗಾರದ ಉಪಾಧಿಯಲ್ಲಿ ಬರ್ತಾ ಇತ್ತು. ನಾವು ಆ ಉದ್ಗಾರ ಬಂದಾಗ ನಮ್ಗೆ ಅನ್ನಿಸ್ತಾ ಇದ್ದೇನು ಅಂತಂದರೆ, ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ವಿ. ಇದೇನಿದು, ಏನನ್ನು ಹೇಳಕ್ಕೆ ಹೊರಟಿದ್ದಾರೆ, ಯಾವ ಕಾಂಟೆಕ್ಸ್ಟಲ್ಲಿ ಇದನ್ನು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಇದರ ಟ್ರೇಸಸ್ ಎಲ್ಲೆಲ್ಲಿ ಅದರ ಬಿಳಲುಗಳಿದ್ದಾವೆ, ಹುಡುಕಾಟೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇದು ಒಂದು ರೀತಿ ಸಂಕೇತಾತ್ಮಕವಾಗಿ ಇರ್ತಾ ಇತ್ತು ಅವರ ಅವರು ಬದುಕ್ತಿದ್ದಂಥ ರೀತಿ. ಮತ್ತೆ ಒಂದು ಬಹಳ ಮುಖ್ಯ ಅಂಶವನ್ನು ನಾನಿಲ್ಲಿ ಹಂಚ್ಕೊಳ್ಳೇಬೇಕಾದ್ದೇನು ಅಂತಂದರೆ, ನಮ್ಮ ಕಾಲದಲ್ಲಿ ನಾವೆಲ್ಲರೂ ಕೂಡ ಜಾತಿಗಳ ಮತ್ತು ಧರ್ಮಗಳ ಒಂದು ಕೂಪಗಳಲ್ಲಿ ನಾವು ಬದುಕ್ತಾ ಇರ್ತೀವಿ. ಇದು ನಮ್ಮ ಸುತ್ತಮುತ್ತ ಕಾಣ್ತಾ ಇರೋದು. ಇವತ್ತು ಈ ಜಾತಿ ಕೂಪದ ವಾಸ ಮತ್ತು ಮತಕೂಪದ ವಾಸದ ಒಂದು ರೀತಿ ಆ ಒಂದು ಯುಗ ನಮ್ಮನ್ನು ಆಳ್ತಾ ಇದೆ ಇವತ್ತು.
ಸೊ ಈ ಯುಗದ ನಮ್ಮ ಕಾಲದ ಒಂದು ಸಂದರ್ಭದಲ್ಲಿ ಶಂಕರಪ್ಪನವರ ವಿಶೇಷತೆ ಏನು ಅಂತ ನಾವು ನೋಡಬೇಕು. ಏಕೆಂದರೆ ಶಂಕರಪ್ಪನವರ ಒಡನಾಡಿಗಳೆಲ್ಲರೂ ಕೂಡ ಬೇರೆ ಬೇರೆ ಜಾತಿಗೆ ಸೇರಿದವರಾಗ್ತಾಯಿದ್ರು. ಶಂಕರಪ್ಪನವರ ಜೊತೆಗೆ ನಾನಿರ್ತಾ ಇದ್ದೆ, ನಾನು ಬೇರೆ ಜಾತಿಯವನು. ಶಂಕರಪ್ಪನವರ ಜೊತೆಗೆ ಒಬ್ಬ ತುಂಬಾಡಿ ರಾಮಯ್ಯ ಅನ್ನುವಂಥ ಒಬ್ಬ ದಲಿತ ಬರಹಗಾರ ಇರ್ತಾಯಿದ್ರು. ಅವರ ಜೊತೆಗೆ ಇನ್ನೂ ಬೇರೆ ಬೇರೆ ಸಮುದಾಯಗಳ ಜನ ಇರ್ತಾಯಿದ್ರು. ಸಿದ್ದಯ್ಯನವ್ರು ಇರ್ತಾಯಿದ್ರು. ಸಿದ್ದಯ್ಯನವರೆಲ್ಲ ಅವ್ರು ಬಂದು ತಂಗ್ತಾಯಿದ್ರು, ಅವ್ರ ಮನೇಲಿ ಊಟ ಮಾಡ್ತಾಯಿದ್ರು. ರಾಮಯ್ಯನವ್ರ ಮೇಲೆ ಊಟ ಮಾಡ್ತಾಯಿದ್ರು, ನಮ್ಮ ಜೊತೆ ಬರ್ತಾಯಿದ್ರು. ಮತ್ತು ಇನ್ನು ಬೇರೆ ಅಂದರೆ ಅವ್ರಿಗೆ ಎಂತಹ ಒಂದು ಜಾತ್ಯತೀತ ಚೇತನ ಅಂತಂದರೆ ಅದು ಅವರ ಒಂದು ಬದುಕೆ ಆಗಿತ್ತು. ಅದನ್ನು ನಾವು ಅದು ಒಂದು ತಾತ್ವಿಕತೆಯ ಕಲಿಕೆಯಿಂದ ತರಬೇತಿಯಿಂದ ಕಲಿತದ್ದು ಅಂತ ಇಲ್ಲ. ಅದು ಈ ಲೋಕದ ಎಲ್ಲ ಜೀವರಾಶಿಯ ಜೊತೆಗೆ ಅದು ಬೆರೆತು ಹೋದಂಥ ಚೇತನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಯಾವುದೇ ಒಂದು ಭೇದವನ್ನು ದಾಟಿದ ಚೇತನ ಅದು. ಹಾಗಾಗಿಯೇ ಇವರಿಗೆ ನಮಗೀಗ ಬಹಳ ಅದನ್ನು ಗಮನಿಸಬೇಕಾಗಿದ್ದು ಏನಂತಂದರೆ ಇವರು ಸಕಲ ಜಾತಿಗಳ ಒಡನಾಡಿ ಅಂತ ಕರಿಬೋದು ನಾವು ಇವರನ್ನು. ಈ ಸಕಲ ಜಾತಿಗಳ ಒಡನಾಟ ಇದೆಯಲ್ವ, ಇದು ನಮ್ಮ ಕಾಲಕ್ಕೆ ಒಂದು ಬಹುದೊಡ್ಡ ಆದರ್ಶವಾಗಬೇಕು. ಅದನ್ನು ಬದುಕಿದವರು ಬಾಳಿದವರು ಕೆ ಎಂ ಶಂಕರಪ್ಪನವರು. ಅದನ್ನೀಗ ಕೆಲವರು ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ನಮಗೆ ಪರಿಗಣಿಸಬೇಕಾದಂಥ ಚರ್ಚಿಸಬೇಕಾದಂಥ ಮುಖ್ಯವಾದ ಅಂಶನ ಅಂತ ಕೇಳ್ಬೋದು. ಆದರೆ ಇದು ಅಪರೂಪದ ಒಂದು ವಿದ್ಯಮಾನ ಮತ್ತು ಆಗಿ ಹೋಗಿರುವಂಥ ಒಂದು ಘಟನೆ ಆದದ್ರಿಂದ ಶಂಕರಪ್ಪ ಅನ್ನುವ ವ್ಯಕ್ತಿಯ ಜೀವನ, ಅವರ ಬದುಕು, ಅದು ನಮಗೆ ಆ ಬದುಕನ್ನು ಮತ್ತೆ ನೋಡಬೇಕು ಅನಿಸುತ್ತೆ. ಹಾಗಾಗಿನೇ ನಮ್ಮ ತುಮಕೂರಿನಲ್ಲಿ ನಾನು ಕಂಡದ್ದನ್ನು ಹೇಳ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿನ ಕವಿ ವೀಚಿಯವರಾಗಿರ್ಬೋದು, ಇಲ್ಲಿರುವಂತಹ ಕೆ ಬಿ ಸಿದ್ದಯ್ಯನವರಾಗಿರ್ಬೋದು, ಜಿ ವಿ ಆನಂದ ಮೂರ್ತಿಯವರಾಗಿರ್ಬೋದು, ಎಸ್ ನಟರಾಜ್ ಬೂದಾಳವರಾಗಿರ್ಬೋದು, ನಾನಾಗಿರಬಹುದು, ಇಲ್ಲಿನ ಡಾಕ್ಟರ್ ಬಸವರಾಜು ಆಗಿರ್ಬೋದು, ಮತ್ತು ಇಲ್ಲಿ ಮಲ್ಲಿಕಾ ಬಸವರಾಜು ಅಂತಹ ಲೇಖಕಿ ಅವರಾಗಿರ್ಬೋದು, ಡಾಕ್ಟರ್ ಅರುಂಧತಿಯವರಂಥ ಲೇಖಕಿ ಆಗಿರ್ಬೋದು, ಮತ್ತು ಬೇರೆ ದಲಿತ ಸಂಘರ್ಷ ಸಮಿತಿಯ ಬೇರೆ ಬೇರೆ ಕಾರ್ಯಕರ್ತರು, ನರಸಿಯಪ್ಪ ಅನ್ನುವಂಥ ಒಬ್ಬರು ದಲಿತ ನಾಯಕರಾಗಿರ್ಬೋದು, ಇವರೆಲ್ಲರೂ ಕೂಡ ನಾವು ಒಟ್ಟಾಗಿ ಸೇರ್ತಾ ಇದ್ವಿ, ಒಟ್ಟಾಗಿ ಚರ್ಚಿಸ್ತಾ ಇದ್ವಿ, ಒಟ್ಟಾಗಿ ಊಟ ಮಾಡ್ತಾ ಇದ್ವಿ, ಒಟ್ಟಾಗಿ ಸೇರ್ತಾ ಇದ್ವಿ. ಮತ್ತು ನಮ್ಮ ಕುಚ್ಚಂಗಿ ಪ್ರಸನ್ನ ಅಂತ ಒಬ್ಬ ಬೆವರಹನಿ ಪತ್ರಿಕೆಯ ಸಂಪಾದಕ ಇರ್ಬೋದು, ಇವರೆಲ್ಲರೂ ಕೂಡ ಹೇಗಿತ್ತು ಅಂದರೆ ಒಡನಾಟ ನಮ್ಮನ್ನೆಲ್ಲವೂ ಒಟ್ಟಾಗಿ ಸೇರಿ ಬೆಸೀತಾ ಇತ್ತು. ಶಂಕರಪ್ಪನವರ ಒಂದು ಅವರ ಪ್ರೆಸೆನ್ಸ್, ಅವ್ರ ಜೊತೆಗಾರಿಕೆ, ಇದು ಬಹಳ ಮುಖ್ಯವಾದಂಥ ಒಂದು ಪರಿಗಣಿಸಲ್ಪಡಬೇಕಾದಂಥ ಅಂಶ ಅಂತ ನನಗನ್ಸುತ್ತೆ. ಇದನ್ನೇ ನಾವು ಅಕಸ್ಮಾತ್ ಏನಾದರೂ ಸಮಾಜವಾದವನ್ನು ಡಿಫೈನ್ ಮಾಡಿ ಅಂತ ಹೇಳಿದ್ರೆ ನಾವು ಈ ವಿವರಗಳಲ್ಲಿ ಸಮಾಜವಾದವನ್ನು ಹುಡುಕಬೇಕಾಗತ್ತೆ. ಈ ವಿವರಗಳನ್ನು ತೊರೆದ ಸಮಾಜವಾದ ಒಂದು ಇರಕ್ಕೆ ಸಾಧ್ಯ ಇಲ್ಲ. ಅವರ ಸಮಾಜದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸೊಸೈಟಿ ಅಂತ ನಾವೇನು ಹೇಳ್ತೀವಿ, ಸಮಾಜವನ್ನು ಅರ್ಥ ಮಾಡಿಕೊಂಡಿದ್ದು ಬಗೆ, ಮತ್ತು ಆ ಅರ್ಥ ಮಾಡಿಕೊಳ್ಳೋದ ನಂತರ ಮತ್ತು ಬಾಳಬೇಕಾದಂಥ ಬಗೆ. ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸ್ಥಗಿತವಾದರೆ ಅದು ಸಮಾಜವಾದ ಅಲ್ಲ. ಸಮಾಜವನ್ನು ಅದರ ಮೂರ್ತತೆಯ ಜೊತೆಗೆ ಅರ್ಥ ಮಾಡ್ಕೊಳ್ಳೋದು ಸಮಾಜವಾದ. ಅದರ ಮೂರ್ತತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಕಾರಣದಿಂದಾಗಿ ಅವರು ಮಾರ್ಕ್ಸಿಸಮಿಂದ ದೂರ ಆದರು. ಅದು ವರ್ಗದಲ್ಲಿ ನಂಬಿಕೆ ಇಡುವ ಒಂದು ತಾತ್ವಿಕತೆ ಇತ್ಯಾದಿ ಕಾರಣದಿಂದಾಗಿ ಸಮಾಜವಾದಕ್ಕೆ ಮತ್ತು ಬುದ್ಧನ ಕಡೆಗೆ, ಕುವೆಂಪು ವಿಚಾರದ ಕಡೆಗೆ ಅಥವಾ ಪ್ರಭುಗಳ ಕಡೆಗೆ ಇವರ ಪಯಣ ಏನಿತ್ತು ಅದು ಎಲ್ಲಿಂದ ಬಂತು ಅಂದರೆ ಅವರ ಈ ಬಗೆಯ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸೊಸೈಟಿ ಮೂರ್ತದಲ್ಲಿ ಅದರ ಹೇಗಿದೆ ಅನ್ನೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬರ್ತಾ ಇರ್ತದೆ. ಇದರಲ್ಲಿ ಒಂದು ಚಿತ್ರಣವನ್ನು ನಾನಿಲ್ಲಿ ನಮ್ಮ ತುಂಬಾಡಿ ರಾಮಯ್ಯನವರು ಒಬ್ಬ ಲೇಖಕರವರು ಬಹಳ ಮುಖ್ಯವಾದ ಬಯೋಗ್ರಫಿಗಳನ್ನು, ಅವು ದಲಿತ ಬಯೋಗ್ರಫಿಗಳಂತೇಳಿ ನಮ್ಮಲ್ಲಿ ಬಹಳಷ್ಟು ಮನ್ನಣೆಯನ್ನು ಪಡೆದಿದೆ. ಮಣೆಗಾರ ಅನ್ನುವಂಥ ಒಂದು ಕೃತಿ ಬರೆದವರು. ಅಲ್ಲಿ ಒಂದು ಸಲ ಇವರು ಮನೆಗೆ ಹೋಗ್ತಾರೆ, ಅವರ ಊರಿಗೆ. ಅದು ಇಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ಒಂದು ದಲಿತರ ಒಂದು ಹಟ್ಟಿ ಅದು. ಅಲ್ಲಿಗೆ ಹೋದಾಗ ನೋಡಿ, ಅಲ್ಲಿ ಒಂದು ಉಲ್ಲೇಖ ಇದೆ, ನಾನು ಅದನ್ನು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೂರು ನೋಡಬೇಕಾಗಿದೆ ಅಂತ ಹೇಳಿದರು. ಶಂಕರಪ್ಪನವರಂಥ ದೊಡ್ಡ ವ್ಯಕ್ತಿಗಳು ನನ್ನಂಥವನ್ನ ಊರಿಗೆ ಬರ್ತಾರೆ ಅಂತ ತಿಳಿದು ನನಗೆ ಏಕಕಾಲಕ್ಕೆ ದಿಗ್ಭ್ರಮೆ ಮತ್ತು ಸಂತೋಷ ಎರಡೂ ಆಯಿತು. ಮಾರನೇ ದಿನ ಬೆಳಗ್ಗೆ ನಾನು ಶಂಕರಪ್ಪನವ್ರನ್ನ ಕರ್ಕೊಂಡು ತುಂಬಾಡಿಗೆ ಬಂದೆ. ಅಲ್ಲಿಂದ 2 ಕಿಲೋಮೀಟರ್ ದೂರ ಇದ್ದ ನಮ್ಮ ಹಟ್ಟಿಗೆ ನಡ್ಕೊಂಡು ಹೊರಟು. ನಮ್ಮ ಹಟ್ಟಿಯಲ್ಲಿ ಶಂಕರಪ್ಪನವರ ನೆಂಟರಿದ್ದಾರೆ ಅಂತ ನನಗೆ ಆಮೇಲೆ ತಿಳಿತು. ನಮ್ಮ ಹಟ್ಟಿಗೆ ಬಂದ ನಂತರ ಶಂಕರಪ್ಪನವರು
ಅವರ ನೆಂಟರುಗಳ ಮನೆಯತ್ತ ಕಣ್ಣೆತ್ತಿನೂ ನೋಡ್ದೇನೆ ಜೋಪಡಿ ಅಂತಿದ್ದ ನನ್ನ ಮನೆಗೆ ಬಂದರು. ಶಂಕರಪ್ಪನವ್ರನ್ನ ನೋಡಿದ ಅಮ್ಮ ಯಾರೋ ದೊಡ್ಡ ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಭಯಭಕ್ತಿಯಿಂದ ಕೈಕಾಲುಗಳು ನೀರು ಕೊಟ್ಟು ಊಟಕ್ಕೆ ಇಟ್ಟರು. ಆನಂತರ ಊಟ ಮುಗಿಸಿ ಕುಳಿತ ಶಂಕರಪ್ಪನವ್ರನ್ನ ನೋಡೋದಕ್ಕೆ ನಮ್ಮ ಹಟ್ಟಿಯ ಹೆಂಗಸರೆಲ್ಲ ಬಂದರು. ಬಂದವರು ಶಂಕರಪ್ಪನವರ ಸುತ್ತಲೂ ಕುಳಿತು ಎಲೆ ಅಡಿಕೆಯನ್ನು ಎಲ್ಲರೂ ತಮ್ಮ ತಮ್ಮ ಚೀಲಗಳಿಂದ ತೆಗೆದು ಶಂಕರಪ್ಪನವ್ರಿಗೆ ಕೊಟ್ಟರು. ಅವರೆಲ್ಲರ ಕಣ್ಣಿಗೂ ಶಂಕರಪ್ಪನವರು ಗುರುಗಳಂತೆ ಕಾಣ್ತಾ ಇದ್ರು. ಆ ಗುಂಪಿನಲ್ಲಿ ಇದ್ದ ನಮ್ಮ ದೊಡ್ಡಮ್ಮ ಯಾವ ಮಠದವರು ಸ್ವಾಮಿಗಳು ಎಂದು ಶಂಕರಪ್ಪನವ್ರನ್ನ ಕೇಳಿದ್ಲು. ಅದಕ್ಕೆ ಶಂಕರಪ್ಪನವರು ದೊಡ್ಡ ಮಠದವನು ಕಣವಾ ಅಂದರು. ಅವತ್ತು ಸಂಜೆ ತುಮಕೂರಿಗೆ ಹೊರಟ ನನ್ನನ್ನು ಬೀಳ್ಕೊಡಲು ನಮ್ಮ ಹಟ್ಟಿಯ ಹೆಂಗಸರೆಲ್ಲ ತುಂಬಾಡಿಯವರೆಗೂ ಬಂದರು. ಹೀಗೆ ಶಂಕರಪ್ಪನವರನ್ನು ನೋಡಿದ ಎಂಥವರಿಗೂ ಅವರು ನಮ್ಮವರೇ ಎನ್ನಿಸಿಬಿಡ್ತಾ ಇತ್ತು. ಅವರ ಜೊತೆಗೆ ಮಾತಾಡೋದು ಅಂತಂದರೆ ಬೆಳದಿಂಗಳ ತಂಪಿನಲ್ಲಿ ತೋಟದ ಸಾಲಿನಲ್ಲಿ ನಡೆದಂಥ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ಬಹಳ ಮುಖ್ಯ ಅಂಶ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಇವರು ಭಾಳ ತಮಾಷೆಯಾಗಿ ಇಲ್ಲಿ ದೇವನೂರು ಮಹಾದೇವ ಅವರು ಹೇಳ್ತಾರೆ ಏನಂತ ಅಂದರೆ, ಇವರು ಆಮೇಲೆ ಈ ಶಂಕರಪ್ಪನ ಎಲ್ಲೇ ಹೋಗಲಿ ಆ ಮನೆಯ ಯಜಮಾಂತಿಯನ್ನು ಸಪ್ತಮಾತೃಕೆ ಅಂತ ಅಂದ್ಬಿಡ್ತಾ ಇದ್ದ. ಪಾಪ ಆ ಯಜಮಾಂತಿ ತನ್ನ ಜೊತೆಗೆ ಇನ್ನೂ 6 ಜನ ಅಷ್ಟೇ ಅಂದ್ಕೊಳ್ತಾ ಇದ್ರು. ಆದರೆ ಈ ಶಂಕರಪ್ಪ 100 ಮನೆಗೆ ಹೋದರೂ ಅದೇ ಕತೆ, ಅದೇ ಸಪ್ತಮಾತೃಕೆ. ಹಾಗಾಗಿ ಶಂಕರಪ್ಪನವರ ಸಪ್ತಮಾತೃಕೆಯ ಸಂಖ್ಯೆ 106. ಅದಕ್ಕೆ ನಾನು ಭೂಮಿ ಮೇಲೆ ನಿನ್ನನ್ನು ಎಲ್ಲೇ ಹೆಸರು ನಿನಗೆ ಅನ್ನ ಹುಟ್ಟದ್ ಬಿಡಪ್ಪ ಅಂತ ರೇಗಿಸ್ತಾ ಇದ್ದೆ. ಅದಕ್ಕೆ ಇರಬೇಕು ಈಗ ಶಂಕರಪ್ಪ ಬಗ್ಗೆ ಒಂದು ಕಾರಣಿಕ ವಾಕ್ಯ ಚಾಲ್ತಿಯಲ್ಲಿತ್ತು. ಹೆಂಗಸರ ಜೊತೆ ಪಟ್ಟಾಂಗ, ಗಂಡಸರ ಜೊತೆ ವಿತಂಡವಾದ, ಮತ್ತು ಒಂಟೆ ಇದ್ದಾಗ ಆಕಾಶಕ್ಕೆ ಕಣ್ಣು ಅಂತ. ಸುಮ್ಮನೆ ಇದನ್ನು ಅವ್ರಿಗೆ ಹೇಳ್ತಾ ಇದನ್ನು ಹುಟ್ಟು ಹಾಕಿದ್ದ ಕಾರಣಿಕ ಯಾರು ಅಂತ ಹುಡುಕಿದ್ರೆ ಯಾರು, ಬಹುಶಃ ನಾನೇ, ಕ್ಷಮೆ ಇರಲಿ ಅಂತ ಹೇಳ್ತಾರೆ. ಅಂದರೆ ಇದನ್ನು ಆ ಒಂದು ಇದರಲ್ಲಿ ಸಭೆಯಲ್ಲಿ ಹೇಳ್ತಾ ಅಂದರೆ ಅದು ಒಂದು ಇದರಲ್ಲಿ ನಾನು ಗ್ರಹಿಸೋ ಕ್ರಮ ಏನಂತಂದರೆ, ಇವರು ಉದ್ದಕ್ಕೂ ಕೂಡ ಮಹಿಳೆಯರ ಕಡೆಗಿನ ಒಂದು ನೋಟ ಕೂಡ, ನಾನು ಈಗಾಗಲೇ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಕೊನೆಯ ಸಾಲುಗಳನ್ನು ಉಲ್ಲೇಖಿಸ್ತಾ ಶಂಕರಪ್ಪನವರು ಹೇಳೋಕ್ಕೆ ಪ್ರಯತ್ನಿಸ್ತಿದ್ದೇನು ಅಂತಂದರೆ, ಮಲೆಗಳಲ್ಲಿ ಮದುಮಗುಳುವಿನ ಆತ್ಮವೇ ಅಲ್ಲಿರುವಂತಹ ಒಂದು ಸ್ತ್ರೀ ಪರವಾದಂಥ ಸ್ತ್ರೀ ಸಂವೇದನೆಯನ್ನು ಅದು ಗುರುತಿಸೋದ್ರಲ್ಲಿ ಅಂತೇಳಿ ಶಂಕರಪ್ಪನವರು ಹೇಳ್ತಾ ಇದ್ದಾರೆ. ಅದು ಭಾಳ ಮುಖ್ಯ ಅಂಶ ನನಗನ್ಸೋದು. ಸೊ ಇದು ಒಂದು ಅಂಶ. ಇವರ ಒಂದು ಅಂದರೆ ಸಂವೇದನೆಯ ಆವೃತತೆ, ಅದು ಎಷ್ಟರ ಮಟ್ಟಿಗೆ ಎಲ್ಲವನ್ನು ಒಳಗೊಳ್ಳುವ ಒಂದು ಚೈತನ್ಯ, ಅದು ಸಂವೇದನೆ ಅನ್ನೋದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಇದಾದ ನಂತರ ಇನ್ನೂ ಕೆಲವು ಅಂಶಗಳನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನಂತಂದರೆ, ಈ ನಮ್ಮ ಇನ್ನೊಬ್ಬರು ಮಲ್ಲಿಕಾರ್ಜುನ್ ಹೊಸಪಾಳ್ಯ ಅಂತ ಒಬ್ಬ ಲೇಖಕರು ನಮ್ಮಲ್ಲಿ ತುಮಕೂರಲ್ಲಿದ್ದಾರೆ. ಅವರು ಒಬ್ಬ ಬೇರೆ ಪರಿಸರ ಮತ್ತು ಇತ್ಯಾದಿ ಕುರಿತು ಅವರು ಕೆಲಸ ಮಾಡ್ತಾ ಇರುವಂಥವ್ರು. ಈ ತಲಪರಿಗೆಗಳ ಬಗ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಬ್ಬ ನಾನು ಹೇಳ್ತಿರೋದು ಸಮಾಜವಾದಿ ಅಲ್ದವ್ರಿಗೆ ಆಸಕ್ತಿಗಳು, ಜೀವನ ಪ್ರೇಮ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ಈ ಥರ ಆವೃತ ಆಸಕ್ತಿಯನ್ನು ಪ್ರಕಟಿಸ್ತದೆ, ಯಾವುದು ಅಂದರೆ ಆದ್ಯಂತ ಒಂದು ರೀತಿ ಸಂವೇದನಾಶೀಲವಾಗಿರುತ್ತೆ, ಯಾವುದು ಜೀವಪರವಾಗಿರುತ್ತೆ, ಅದನ್ನು ನಾನು ಅದು ಯಾವುದೇ ಆಗಲಿ, ಯಾವುದೇ ಒಂದು ತತ್ವದ ಅಥವಾ ಬೇರೆ ಬೇರೆ ನಾಮ ಹೆಸರುಗಳಲ್ಲಿರಲಿ, ಅದು ಸಮಾಜವಾದದ ಒಂದು ಪರಿಧಿಗೆ ಬರುತ್ತೆ ಅನ್ನೋದು ಮಾತ್ರ ನಾನು ಹೇಳ್ತಾ ಇರೋದು. ಯಾವುದೇ ಒಂದು ವಾದದ ಪ್ರತಿಪಾದನೆಗಾಗಿ ನಾನು ಹೇಳಿಲ್ಲ. ಯಾವುದು ಜೀವಪರವಾಗಿರುತ್ತೆ, ಜೀವಪರವಾದಂಥ ಇದನ್ನು ಒಂದು ಲಕ್ಷಣಗಳನ್ನು, ಅದನ್ನು ನಾನು ಅದಕ್ಕೆ ಸಲ್ಲಕ್ಷಣಗಳು ಅಂತ ಕರೆದಿದ್ದೀನಿ ಇಲ್ಲಿ. ಶಂಕರಪ್ಪನವ್ರು ಕಟ್ಟಿದಂಥ ಇದರ ತಾತ್ವಿಕತೆಯ ಲಕ್ಷಣಗಳನ್ನು, ಯಾಕೆಂದರೆ ಅವು ಸಲ್ಲಕ್ಷಣಗಳು ಅಂತ ಕರಿತೀನಿ. ಯಾಕೆಂದರೆ ಅವರು ಬುದ್ಧಿಸಮ್ಗೆ ಕೂಡ ಅದು ಲಿಂಕ್ ಆಗುತ್ತೆ. ಮುಂದೆ ನಾನು ಅದಕ್ಕೆ ಬರ್ತೀನಿ. ಇದರಲ್ಲಿ ಹೊಸಪಾಳ್ಯ ಅವರು ಒಂದು ಇದನ್ನು ಬರೀತಾರೆ. ಅದು ನನಗೆ ಸ್ವಲ್ಪ ಇಲ್ಲಿ ನಾನು ಹಂಚ್ಕೊಳ್ಬೇಕಾಯ್ತು. ಏನಂದರೆ ತಲಪರಿಗೆ ಅಂತಂದರೆ, ಈ ಒಂದು ಸಣ್ಣ ನಮ್ಮ ಈ ಬಯಲುಸೀಮೆಗಳಲ್ಲಿ ಈ ನಮಗೆ ನೀರಿನ ತೊಂದರೆ ಇರೋ ಕಾರಣದಿಂದಾಗಿ ಅಲ್ಲಲ್ಲಿ ನಾವು ನೀರಿನ ಸೆಲೆಗಳನ್ನು ಸಂರಕ್ಷಿಸಲಿಕ್ಕೆ ಮಾಡ್ಕೊಂಡಂಥ ನಮ್ಮ ಪೂರ್ವಿಕರು ಮಾಡ್ಕೊಂಡಂಥ ಕೆಲವು ನೆಲೆಗಳವು. ಇಲ್ಲಿ ಒಂದನ್ನು ಇವರು ಬರೀತಾರೆ. ಏನಂದರೆ, ತಲಪರಿಗೆ ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ವಿಶಿಷ್ಟವಾದಂಥ ಪಾರಂಪರಿಕ ಜಲಮೂಲ. ಅದು ನೋಡೋದಕ್ಕೆ ತೆರೆದ ಬಾವಿಗಳಂತೆ ಅವು ಕಾಣಿಸ್ತಾ ಇರ್ತವೆ. ಸುಮಾರು ಏನಪ್ಪ ಅಂತಂದರೆ, ಈ ಗುರುತ್ವಾಕರ್ಷಣ ಶಕ್ತಿಯಿಂದ ಅದು ನೀರು ಅಲ್ಲಿ ಹರಿಯುತ್ತೆ ಅಂತ. 10 ರಿಂದ 25 ಅಡಿ ಆಳ ಇರ್ತದೆ. ನೀರು ಉಕ್ಕೋ ಸ್ಥಳವನ್ನು ತಲಪರಿಗೆ ಅಂತ ಕರೀತಾರೆ. ಸಮುದಾಯಗಳೇ ನಿರ್ವಹಿಸೋದು ಇದರ ಬೇರೆಲ್ಲ ಪಾರಂಪರಿಕ ಜಲಮೂಲಗಳಿಗಿಂತ ಇವುಗಳ ವಿಭಿನ್ನತೆ. ಇಂಥ 2-3 ತಲಪರಿಗೆಗಳು ಶಂಕರಪ್ಪನವರ ಹಳ್ಳಿ ಸುತ್ತ ಇದ್ದವು.
ಇವರ ಹಳ್ಳಿಯ ಜಮೀನುಗಳಿಗೆ ನೀರು ಕೊಡ್ತಾ ಇದ್ದಂತಹ ಕಾಲಮರಡಿ ತಲಪರಿಗೆ ಸಿದ್ದಾಪುರ ಕೆರೆ ಅಚ್ಚುಕಟ್ಟನ್ನು ಪ್ರದೇಶದಲ್ಲಿತ್ತು. ಅದೊಂದು 3 ಕಿಲೋಮೀಟರ್ಸ್ ದೂರದಲ್ಲಿತ್ತು. ತಲೆಮಾರುಗಳ ಕಾಲ ಒಣಗದ ಇದು 10-15 ವರ್ಷಗಳ ಹಿಂದೆ ಒಣಗಿದಾಗ ಕಳವಳಗೊಂಡು ಅದರ ಪುನಶ್ಚೇತನಕ್ಕೆ ಶಂಕರಪ್ಪನವರು ಮುಂದಾದರು. ಗೆಳೆಯರ ಜೊತೆಗೂಡಿ ಅದಕ್ಕೆ ನೀರಿನ ನೆಲೆ ದೊರಕಿಸಲು ಸಾಧ್ಯವೇ ಅಂತೇಳಿ ಸುತ್ತಾಡಿದ್ರು. ತಲಪರಿಗೆ ಮೇಲ್ಭಾಗದಲ್ಲಿ ಕೊಳವೆ ಬಾವಿ ಕೊರೆದು ಅದನ್ನು ತುಂಬಿಸೋದು ಸಾಧ್ಯವೇ ಅಂತೇಳಿ ಆಲೋಚನೆ ಮಾಡಿದರು. ಈ ಬಗ್ಗೆ ತಾಲೂಕು ಆಡಳಿತದ ಜೊತೆಗೂ ಕೂಡ ಅವರು ಚರ್ಚಿಸಿದರು ಅಂತ ಹೇಳ್ತಾರೆ. ಇದು ನೋಡಿ, ನನಗೆ ಇದರಲ್ಲಿರೋ ಅಂಶ ಏನಂತಂದರೆ ಅವರು ಎಷ್ಟು ಒಂದು ಸ್ಥಳೀಯದ ಅಗತ್ಯದ ಕಡೆಗೆ ಗಮನ ಹರಿಸ್ತಾ ಇದ್ರು ಅಂತ. ಅವರು ಬಹಳ ಮೂಲಭೂತವಾಗಿ ಗ್ರಾಮದ ಅಗತ್ಯಗಳು, ಅಲ್ಲಿರುವಂಥ ನೀರಿನ ಸೆಲೆಗಳ ಸಂರಕ್ಷಣೆ, ಅದನ್ನು ಮತ್ತು ಪಾರಂಪರಿಕ ಜ್ಞಾನವನ್ನು ಸಂರಕ್ಷಿಸಬೇಕು ಅನ್ನುವಂಥ ಒಂದು ಇದು. ಸೊ ಇದರಲ್ಲಿ ಒಂದು ಸಲ ಅವರು ಬರೀ ಯೋಚನೆಯ ಮಟ್ಟದಲ್ಲಿ ಅಥವಾ ಆಲೋಚನೆಯ ಮಟ್ಟದಲ್ಲಿ ಉಳಿತಾ ಇರಲಿಲ್ಲ. ಅವರು ಅದರಲ್ಲಿ ಕ್ರಿಯಾಶೀಲರಾಗ್ತಾಯಿದ್ರು. ಅಂದರೆ ಅವರ ಮಿತಿಯಲ್ಲಿ ಆಗ್ತಾಯಿದ್ರು. ಅವರ ಮಿತಿಯಲ್ಲಿ ಅವರು ಕ್ರಿಯಾಶೀಲರಾಗ್ತಿರೋ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಅವರು ಅದನ್ನು ಅಲ್ಲಿವರೆಗೆ ಕೊಂಡೊಯ್ಯಬೇಕು ಅನ್ನೋದು ಅವರ ಇದನ್ನು ನಮಗೆ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಹೀಗೆ ಮತ್ತೊಂದು ಬಹಳ ಮುಖ್ಯವಾದ ಅಂಶ ನಾನಿಲ್ಲಿ ಹೇಳಬೇಕಂತ ಇಷ್ಟಪಡ್ತೀನಿ. ಏನು ಅಂತಂದರೆ, ನಾವು ನೋಡ್ತೀವಿ ಪ್ರಸನ್ನ ಅವರು ಕಟ್ಟಿದಂತಹ ಸಮುದಾಯ ಅನ್ನುವಂಥ ಒಂದು ಚಳವಳಿಯ ಸ್ವರೂಪ ಪಡೆದದ್ದನ್ನು ನಾವು ಚರಿತ್ರೆಯಲ್ಲಿ ನೋಡಿದ್ದೀವಿ. ನಾವು ಸುಮಾರು ಈ ಚರಿತ್ರೆಯ ಸಮುದಾಯ ಮೊದಲಿಗೆ ಆರಂಭ ಘಟ್ಟದಲ್ಲಿ ಇದನ್ನು ಲೇಖಕಿ ವಿಜಯ ಅವರು ದಾಖಲಿಸ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರು ಯಾವ ಭಾಗವಾಗಿ ಅಂಶವನ್ನು ಹೇಳ್ತಾರೆ ಅಂದರೆ, ಶಂಕರಪ್ಪನವರು ಮುಟ್ಟದೇ ಇದ್ದಂತಹ ಇದೇ ಇರ್ತಿರ್ಲಿಲ್ಲ ಅಂತ. ಯಾವುದು ಅವರಿಗೆ ಮುಖ್ಯವಾಗಿ ಕಾಣಿಸ್ತದೆ ಅದನ್ನು ಅವರು ಮಾತಲ್ಲಿ ಆಡಿ ತೋರಿಸ್ತಾ ಇದ್ರು ಸಂಬಂಧಿಸಿದವರ ಎದುರುಗಡೆ. ಅದನ್ನು ಅದು ಬಹಳ ಮುಖ್ಯವಾಗಿ ಅನಿಸಿದ್ದನ್ನು ಅವ್ರು ಹೇಳ್ತಾ ಇದ್ರು ಅಂತ. ಅದೇನು ಅಂದರೆ, ಸಮುದಾಯ ಕರ್ನಾಟಕದಾದ್ಯಂತ ಒಂದು ಜನಚಳವಳಿ ಆಗಬೇಕು ಅನ್ನುವ ಮೂಲ ಪ್ರೇರಣೆಯನ್ನು ಬಿತ್ತಿದವರು ಶಂಕರಪ್ಪನವರು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಅವರು ಏನು ಹೇಳ್ತಾರೆ ನೋಡಿ, ಪ್ರಸನ್ನ ನೀನೊಬ್ಬ ಬ್ರಾಹ್ಮಣ, ಸಿಟಿಲಿ ಕಿಸಿತೀರಿ, ಗ್ರಾಮೀಣ ಯಾವಾಗ ನೀವು ತಲುಪೋದು ಅಂತ ಪ್ರಸನ್ನರನ್ನು ಪದೇ ಪದೇ ರೇಗಿಸಿದ್ದು ಒಂದು ಕಾರಣ. ಸಮುದಾಯದ ಜಿಲ್ಲಾವಾರು ಕರ್ನಾಟಕದಾದ್ಯಂತ ವಿಸ್ತರಣೆಗೆ ಎನ್ನುತ್ತಾರೆ ಪ್ರಸನ್ನ. ಇನ್ನೂ ಹೇಳ್ತಾರೆ, ಈಗ ಎಲ್ಲೇ ಇದ್ದರೂ ಕೂಡ ಏನಾದರೂ ಮಹತ್ತಿಗೆ ಪ್ರೇರಣೆ ಆಗುತ್ತಲೇ ಹೋದವರು ಶಂಕರಪ್ಪ. ಅವರು ಬರೀ ವ್ಯಕ್ತಿಯಾಗಿರಲಿಲ್ಲ, ಅದೆಲ್ಲಿಂದ ಹೇಗೆ ಎಲ್ಲದರಲ್ಲೂ ಶಕ್ತಿ ತುಂಬ್ತಿದ್ರೋ ಕಾಣೆ. ಈಗ ಜಿ.ವಿ. ಶಿವಾನಂದರ ರಂಗ ಕಲಾಕುಂಜಕ್ಕಾಗಿ ಶಂಕರಪ್ಪ ಚಂದ್ರಶೇಖರ ಕಂಬಾರ ಋಷಿಶೃಂಗ ನಾಟಕವನ್ನು ನಿರ್ದೇಶಿಸ್ತಾರೆ. ಎಚ್.ಎಂ. ಚೆನ್ನೈನವರ ಎಲ್ಲರಂಥವನ್ನೆಲ್ಲ ನನಗಂಡ ನಾಟಕವನ್ನು ಮಂಡ್ಯದಲ್ಲಿ ಆಡಿಸ್ತಾರೆ. ಮತ್ತು ಆಗ ಕೆಲಸ ಮಾಡಿದವರು ಅವರಿಗೆ ಉಷಾ ದಾತಾರ್ ಅಂತ ಒಬ್ಬ ನರ್ತಕಿ ಅವರು, ಮತ್ತು ಬಿ ಜಯಶ್ರೀ ಅವರು. ಸೊ ಇದೊಂದು ಅಂಶ. ಆಮೇಲೆ ಮತ್ತೊಂದು ಮುಖ್ಯ ಅಂಶ, 1976ರಲ್ಲಿ ನಾವಿವತ್ತು ಯಾವುದನ್ನು ಇಳಾಮುದ್ರಣ ಅಂತ ಹೇಳ್ತೀವಿ, ವಿಜಯ ಮೇಡಮ್ ಅವ್ರದ್ದು, ಆ ಹೆಸರನ್ನು ಸೂಚಿಸಿದವರು ಶಂಕರಪ್ಪನವರಂತೆ. ಇವರು ಹೇಳ್ತಾರೆ, ನನ್ನ ವೈಯಕ್ತಿಕ ಜೀವನದ ಅನೇಕ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಶಂಕರಪ್ಪನವರ ಬೆಂಬಲ ಇತ್ತು. ಖಿನ್ನತೆಗೆ ಜಾರದಂತೆ ನೋಡಿಕೊಂಡ್ರು. ಸತ್ಯಜಿತ್ ರೇ ಚಿತ್ರಗಳ ಪ್ರದರ್ಶನಕ್ಕೆ ಕರೆದೊಯ್ದು ಚಿತ್ರವನ್ನು ತೋರಿಸಿ ನೀನು ಸರ್ವಜಯಳ ಹಾಗೆ ಗಟ್ಟಿಯಾಗಬೇಕು ಅಂತಿದ್ರು. ಋತ್ವಿಕ್ ಘಟಕ್ ಅವರ ನೆಚ್ಚಿನ ನಿರ್ದೇಶಕ, ಅವರ ಮೇಘೆ ಡಾಕಾ ತಾರಾ ಸಿನಿಮಾವನ್ನು ತೋರಿಸಿ ಇಂಥ ಶ್ರಮಜೀವಿ ಸಾಹಸಿ ಹೆಣ್ಣು ಮಕ್ಕಳು ನಿಮ್ಮಲ್ಲಿ ಸ್ಥೈರ್ಯ ತುಂಬ್ತಾರೆ ಅಂತ ಇದ್ರು. ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಅವರು ತೋರಿದ ಕಳಕಳಿ ಮಾತಿಗೆ ಮೀರಿದ್ದು. ಈ ಕ್ಷಣಕ್ಕೂ ನನ್ನ ಕಣ್ಣ ಮುಂದೆ ನನ್ನ ಮಕ್ಕಳ ಜೊತೆ ತಾನೂ ಮಗುವಿನಂತೆ ಚಕ್ಕಂಬಕ್ಕಳ ಹಾಕಿ ಕೂತು ನಾನು ಹಾಕುವ ಕೈತುತ್ತಿಗೆ ಕೈ ನೀಡುತ್ತಿದ್ದ ದೊಡ್ಡ ಮಗು ಶಂಕರಪ್ಪನ ಚಿತ್ರವೇ ಇದೆ ಅಂತ ಹೇಳ್ತಾರೆ. ಇದನ್ನು ನನಗೆ ಇದು ಬಹಳ ಮುಖ್ಯವಾದ ಮಾತಾಗಿ ಕಾಣಿಸ್ತದೆ. ಇದು ವಿಜಯ ಅವರು ಚಿತ್ರಿಸುವ ಶಂಕರಪ್ಪನವರು. ಇದರಲ್ಲಿ ನೀವು ಇದನ್ನು ನಮಗೆ ನಮ್ಮ ಚೈತನ್ಯಕ್ಕೆ ತಕ್ಕಷ್ಟನ್ನು ನಾವು ಗ್ರಹಿಸ್ಬೋದು. ಇದು ಯಾವ ಬಗೆಯ ಇವರು ವ್ಯಕ್ತಿಯಾಗಿದ್ದರು ಅನ್ನೋದನ್ನು. ಮತ್ತು ಇನ್ನೊಂದು, ಇವರು ಯಾವ ರೀತಿಯಲ್ಲಿ, ಅದೊಂದು ರೀತಿ ಇವರ ಒಂದು ಶಂಕರಪ್ಪನವರ ಚೈತನ್ಯದು ಬಹಳ ಭೌತಿಕವಾದ ಮಿತಿಗಳಿಗೆ ಒಳಪಟ್ಟಿರಲಿಲ್ಲ ಅನ್ನುವ ಅಂಶವನ್ನು ಸವಿತಾ ನಾಗಭೂಷಣ್ ಅವರು ಒಂದು ಕಡೆ ದಾಖಲಿಸ್ತಾರೆ. ಶಂಕರಪ್ಪ ಅಂತಂದರೆ ನೋಡಿ, ಅದಕ್ಕೆ ನಾನು ಹೇಳಿದ್ದು, ಶಂಕರಪ್ಪನವರು ಪ್ರತಿಪಾದಿಸಿದ ವೈಚಾರಿಕತೆ ಅದು ಒಣ ನಾಸ್ತಿಕತೆಯಾಗಿರಲಿಲ್ಲ. ಅದರ ಒಳಗಡೆ, ಅದರ ಒಳಾಯದಲ್ಲಿ ನಾವು ಅದರ ವಿವರಗಳನ್ನು,
ಅದರ ಒಂದು ಅದರ ವಳಾಯದಲ್ಲಿ ಇದ್ದಂಥ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೋಡಿಯೇ ನಾವು ಅವರು ಪ್ರತಿಪಾದಿಸಿದಂತಹ ಸಮಾಜವಾದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ. ಇದರಲ್ಲಿ ಒಂದು ಇದನ್ನು ಇವರು ಹೇಳ್ತಾರೆ, ಒಮ್ಮೆ ಹೀಗಾಯಿತು. ಸವಿತಾ ನಾಗಭೂಷಣ್ ಅವರ ದಾಖಲೆ ಇದು. ಅವರು ತುಮಕೂರಿನಲ್ಲಿ ಸಿದ್ದಯ್ಯ ಅವರ ಮನೆಯಲ್ಲಿ ತಂಗಿದ್ರು. ಸಿದ್ದಯ್ಯ ಅವರ ಮನೆಯ ಮುಂದಿನ ಕಲ್ಲಿನ ಜಗಲಿಯ ಮೇಲೆ ಅವರು ಅಲ್ಲಿ ಇದ್ದಷ್ಟು ದಿನ ಮಲಗ್ತಾ ಇದ್ರು. ನಾವು ಆಕಸ್ಮಿಕವಾಗಿ ಅಂದು ಅಲ್ಲಿಗೆ ಹೋಗಿದ್ದೆವು. ಆ ಅನಿರೀಕ್ಷಿತ ಭೇಟಿ ಇಬ್ಬರಿಗೂ ಸಂತಸ ತಂದಿತ್ತು. ಸಂಜೆ ಸಣ್ಣಗೆ ಮಳೆ ಹನಿತಾ ಇತ್ತು. ಥಂಡಿ ಆಗ್ತಾ ಇದೆ, ಒಳಗೆ ಹೋಗೋಣವೇ ಸರ್ ಅಂತ ನಾನು ಕೇಳಿದೆ. ಇಲ್ಲಮ್ಮ, ಇಲ್ಲೇ ಇರೋಣ ಅಂದರು. ಬಹಳ ಲಹರಿಯಲ್ಲಿದ್ದಂತೆ ಇದ್ದ ಶಂಕರಪ್ಪನವರು ಇದ್ದಕ್ಕಿದ್ದಂತೆ ಸುತ್ತಮುತ್ತ ನಾಯಿ ಮೂಸಿದಂತೆ ಮೂಸಿ ನೋಡತೊಡಗಿದ್ರು. ಗುರು ಬತ್ತಿದಾನ್ ಕಣ್ರೋ ಅಂದರು. ನಾವು ತಮಾಷೆ ಮಾಡ್ತಾ ಎಲ್ಲಿ ಎಲ್ಲಿ ಸರ್ ಅಂತ ಗೇಟಿನತ್ತ ನೋಡಿದ್ವು. ಆದರೆ ಅನತಿ ಕಾಲದಲ್ಲೇ ತಣ್ಣಗೆ ಗಾಳಿ ಬೀಸಿತು. ಆಗಸದಲ್ಲಿ ದೊಡ್ಡ ಕಾಮನಬಿಲ್ಲೊಂದು ಮೂಡಿ ಬಂತು. ನಾವು ಸಂತಸದಿಂದ ಅನೇಕ ನಿಮಿಷಗಳ ಕಾಲ ಆ ದೊಡ್ಡ ಕಾಮನ ಬಿಲ್ಲನ್ನು ನಿರೀಕ್ಷಿಸಿದೆವು. ಮತ್ತೇರಿದಂತಿದ್ದ ಶಂಕರಪ್ಪನವರು, ಗುರು ಯಾವತ್ತೂ ಎಲಿಮೆಂಟ್ಸ್ ರೂಪದಲ್ಲೇ ಕಂಡ್ರೋ ದರ್ಶನ ಕೊಡೋದು. ನೀವು ದಾರಿಯಲ್ಲಿದ್ದರೆ ಯು ವಿಲ್ ಸೆನ್ಸ್ ಹಿಮ್ ಆ್ಯಂಡ್ ಫೀಲ್ ಹಿಮ್ ಎಂದರು. ರುಮು ರುಮು ಎಂದು ಜೋರಾಗಿ ಗಾಳಿ ಬೀಸಿದರೆ ಗುರು ಬಂದಿದ್ದಾನೆ, ಇಲ್ಲೇ ಇದ್ದಾನೆ ಅನ್ನೋರು. ಆಗಸದ ನಕ್ಷತ್ರವೊಂದನ್ನು ಗಂಟೆಗಟ್ಟಲೆ ಕಣ್ಣು ಕಿಲಿಸಿ ನೋಡುವರು. ಹಗಲು ರಾತ್ರಿ ಎನ್ನದೆ ವಿಪಶ್ಯನ ಧ್ಯಾನದಲ್ಲಿ ಅವರು ಮುಳುಗಿರ್ತಾ ಇದ್ರು. ಕಣ್ಣಾರೆ ಕಂಡದ್ರಿಂದ ನಿಜವೋ ಸುಳ್ಳೋ ಎಂದು ತಿಳಿಯಲಾಗದೆ ನಾವು ತಳಮಳಿಸಿ ಇದನ್ನೆಲ್ಲ ಸಂಶಯಾತೀತವಾಗಿ ಒಪ್ಪಿಕೊಳ್ಳುವ ಕಾಲ ಬೇಗ ಬರಲಿ ಎಂದು ನಮಗೆ ನಾವೇ ಹಾರೈಸಿಕೊಳ್ಳುತ್ತಿದ್ದೆವು. ಇದು ನನಗೆ ಭಾಳ ಮುಖ್ಯ ಅನ್ನಿಸ್ತದೆ. ಯಾಕಂದರೆ ಇಂಥ ಒಂದು ಇದನ್ನು ಒಂದು ಭೌತಿಕ ದೃಷ್ಟಿಯಿಂದ ಭೌತಿಕ ವಲಯದ ಒಂದು ದೃಷ್ಟಿಯಿಂದ ಆಚೆಗೆ ನೋಡುವ ಒಂದು ಚೈತನ್ಯ ಅವರಲ್ಲಿ ಇತ್ತು ಅನ್ನೋದನ್ನು ಇದು ದಾಖಲಿಸ್ತದೆ. ಯಾಕಂದರೆ ಅವರನ್ನು ಬರೀ ಭಾಳ ಒಂದು ಮೆಟಲಿಸ್ಟಿಕ್ ಆದ ಭೌತವಾದಿಯಾದಂಥ ಒಂದು ವೈಚಾರಿಕತೆಯನ್ನಾಗಲಿ ಅವರು ಸಮಾಜವಾದವನ್ನಾಗಲಿ ಹೇಳಿದ್ರ, ಅಥವಾ ಸಮಾಜವಾದದ ಅವರ ಕಲ್ಪನೆಯ ಅಥವಾ ಅವರ ಕಾಣಿಕೆಯ ಅಥವಾ ಅವರ ಒಂದು ಕಲ್ಪನೆಯ ಸಮಾಜವಾದ ಯಾವುದು ಅನ್ನೋದನ್ನು ಹುಡುಕ್ತಾ ಹೋದಾಗ ಈ ಎಲ್ಲ ಅಂಶಗಳನ್ನು ನಾವು ಸೇರಿಸ್ಕೊಂಡೇ ನಾವು ಗ್ರಹಿಸಬೇಕು ಅಂತ ಕಾಣುತ್ತೆ. ಇದರ ಆಚೆಗೆ ನಾನೀಗಾಗಲೇ ಆರಂಭದಲ್ಲಿ ಹೇಳಿದೆ ಏನು ಅಂತಂದರೆ, ನಾವು ಶಂಕರಪ್ಪನವ್ರನ್ನ ಒಂದು ಎಕ್ಸ್ಟ್ರೋವರ್ಟ್ ಆದಂಥ ಬಹಿರ್ಮುಖಿಯಾದಂಥ ಆಯಾಮ ಹೊಂದಿದ್ದಂಥ ಮತ್ತು ಅವ್ರನ್ನ ಮೌಖಿಕ ಒಂದು ನೆಲೆಯಲ್ಲಿ ಮಾತ್ರ ಗುರುತಿಸಬಹುದಾದಂಥ ಒಬ್ಬ ದಾರ್ಶನಿಕ ಅಂತನೋ ಅಥವಾ ಚಿಂತಕ ಅಂತಲೋ ಅವಧೂತ ಅಂತ ಅನ್ನುವ ಹೆಸರನ್ನು ನಮ್ಮ ನಟರಾಜ್ ಬೂದಾಳ್ ಅವರ ಬಗ್ಗೆ ಪ್ರಸ್ತಾಪಿಸ್ತಾ ಹೇಳ್ತಾರೆ. ಒಬ್ಬ ಅವಧೂತನಂತಿದ್ರು ಅಂತ ಕೂಡ ಹೇಳ್ತಾರೆ. ಆದರೆ ಅವರಲ್ಲಿ ಇಂಥದ್ದೊಂದು ಆಯಾಮ ಇತ್ತು, ಅವರ ವ್ಯಕ್ತಿತ್ವದಲ್ಲಿ ಒಂದು ಆಯಾಮ ಇತ್ತು. ಮತ್ತು ಅದನ್ನು ಯಾಕೆ ಹೇಳ್ತಾ ಇದ್ರು ಅಂತಂದರೆ, ಮೆಟಲಿಸ್ಟಿಕ್ ಆದ ಭೌತವಾದಿಯಾದಂಥ ಆಲೋಚನೆ ನಮ್ಮ ಅಸ್ತಿತ್ವವನ್ನು, ನಮ್ಮ ಇರುವಿಕೆಯನ್ನು ನೋಡಲಿಕ್ಕೆ ಸಾಲದೆ ಬರುತ್ತೆ ಅನ್ನೋದು ಅವರ ಒಂದು ಗ್ರಹಿಕೆಯಾಗಿತ್ತು ಅಂತ ನನ್ನ ತಿಳುವಳಿಕೆ. ಅದರಿಂದಾಗಿ ಒಂದು ಇನ್ಕ್ಲೂಸಿವ್ ಆದಂತಹ, ಇವತ್ತು ನಾವು ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವೇನು ಹೇಳ್ತೀವಿ, ಕ್ವಾಂಟಮ್ ಫಿಸಿಕ್ಸ್ ಯಾವುದನ್ನು ಈ ಲೋಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ತಿಳಿದವರು ಹೇಳ್ತಾರೆ. ಸೊ ಆ ಆಯಾಮವನ್ನು ಅವರು ಮುಟ್ತಾ ಇದ್ರು. ಮತ್ತು ವಿತ್ ಎವಿಡೆನ್ಸಸ್, ಯಾಕೆಂದರೆ ಇಲ್ಲಿ ಸವಿತಾ ನಾಗಭೂಷಣ್ ಅವರು ದಾಖಲಿಸಿರುವ ಒಂದು ಘಟನೆಯನ್ನೇ ನೋಡಿದ್ರೆ ಯಾರಿಗೂ ಗೊತ್ತಿರಲಿಲ್ಲ ಏನೋ ಒಂದು ವಿದ್ಯಮಾನ ಜರುಗುತ್ತೆ ಅಂತ. ಆದರೆ ಅವರು ಹೇಳಿದ ನಂತರವೇ ಸುಳಿದಂಥ ತಂಗಾಳಿ ಮತ್ತು ಮೂಡಿದಂತಹ ಕಾಮನಬಿಲ್ಲು ಯಾವುದೋ ಒಂದು ವಿಶಿಷ್ಟ ನೆಲೆಯ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಅದು ಸೆಳೆಯುವ ಪ್ರಯತ್ನ ಮಾಡುತ್ತೆ ಅಂತ ನನಗನ್ಸುತ್ತೆ. ಅದನ್ನು ಯಾವುದೇ ಹಠದಿಂದ ನಾವು ಪ್ರತಿಪಾದಿಸಕ್ಕೆ ಹೋಗದೇ ಇದ್ರೂ ಕೂಡ ಈ ಥರದ್ದು ಒಂದು ಪಾರಭೌತಿಕವಾದ ಒಂದು ಮೆಟಫಿಸಿಕಲ್ ಆದಂತಹ ಆಯಾಮದ ಕಡೆಗೆ ಶಂಕರಪ್ಪನವರು ತುಡಿತಾ ಇದ್ರು ಅಂತ. ಸೊ ಈ ಕಾರಣದಿಂದಾಗೇ ಈ ಥರದ ಇದನ್ನು ಕುವೆಂಪುರವರು ಅಧ್ಯಾತ್ಮದ ವೈಯಕ್ತೀಕರಣ ಅಂತ ಹೇಳ್ತಾರೆ. ಅಂದರೆ ಒಂದು ಅಧ್ಯಾತ್ಮ ಅನ್ನೋದು ವ್ಯಕ್ತಿಗಳಿಕೆ ಅಂತ, ಅದೊಂದು ಸಾಂಸ್ಥಿಕ ಧರ್ಮಗಳು ನಿರ್ದೇಶಿಸುವ ಅಥವಾ ನಿರೂಪಿಸುವ ಅಥವಾ ನಿಯಂತ್ರಿಸುವ ಹೇರುವ ಅಲ್ಲ, ಇದು ವ್ಯಕ್ತಿಗಳಿಕೆ. ಸೊ ವ್ಯಕ್ತಿಯ ಆಗುವಿಕೆಯ ಹಂಬಲದಿಂದ, ಕಾಣುವಿಕೆಯ ಹಂಬಲದಿಂದ ಮತ್ತು ಸಂವೇದನೆಯ ಒಂದು ಅದರ ಬಲದ ಮೇಲೆ ಕಟ್ಟಿಕೊಳ್ಳುವಂಥ ಅದನ್ನೇನಾದರೂ ಒಂದು ವಾದವೋ ಅಥವಾ ಒಂದು ತಾತ್ವಿಕತೆಯೋ ಅಂತ ಕರೆಯೋದಾದರೆ ಅದನ್ನು ಸುಮಾರು ಅವರು ಕ್ರಿಯಾಶೀಲರಾಗಿದ್ದಂಥ ಸುಮಾರು ಅರ್ಧ ಶತಮಾನಗಳ ಕಾಲ
ಕನ್ನಡದಲ್ಲಿ ಆ ಒಂದು ಸಮಾಜವಾದ ಅಂತ ಕರೆಯೋದಾದರೆ ಅದನ್ನು ನಿರೂಪಿಸುವ ಪ್ರಯತ್ನವನ್ನು ಮಾಡಿದ್ರು ಅಂತ ಅನಿಸುತ್ತೆ. ಇನ್ನೊಂದು ಬಹಳ ಒಂದು ಕಡೆ ನಮ್ಮ ಕುಚ್ಚಂಗಿ ಪ್ರಸನ್ನ ಅವರು ಒಂದು ಇದನ್ನು ಅವರು ದಾಖಲಿಸ್ತಾರೆ. ಯಾವುದದು ಅಂತಂದರೆ, ಆ ಒಂದು ಇವರ ಬದುಕಿನ ಸೋಲುಗಳು ಅವರನ್ನು ಬೌದ್ಧ ಧರ್ಮದತ್ತ ನಡೆಸ್ತೆ ಅಂತ ಇದು. ಯಾಕೆಂದರೆ ಸೋಷಿಯಲಿಸಮ್ ಅಂತ ಅಂದರೆ ಬೌದ್ಧ ಧರ್ಮದ ಕಡೆಗಿನ ಬೌದ್ಧಿಯ ತಿಳುವಳಿಕೆ ಕಡೆಗಿನ ಪಯಣ ಅಂತಲೇ. ಯಾಕಂದರೆ ನಾನು ಈಗ ನನ್ನ ಇಡೀ ಇಷ್ಟು ಹೊತ್ತಿನ ಮಾತಲ್ಲಿ ಬಹಳ ಮುಖ್ಯವಾದಂಥದ್ದನ್ನು ನಾನು ಪ್ರಸ್ತಾಪಿಸಿಲ್ಲ. ಯಾಕೆ ಅಂತಂದರೆ ಕರ್ನಾಟಕಕ್ಕೆ ಬುದ್ಧನ ತತ್ವವನ್ನು, ಬುದ್ಧನ ತಿಳುವಳಿಕೆಯನ್ನು, ಬುದ್ಧನ ತಾತ್ವಿಕತೆಯನ್ನು ಪರಿಚಯ ಮಾಡಿಕೊಟ್ಟವರಲ್ಲಿ ಮೊದಲಿಗರೇನೆ ಶಂಕರಪ್ಪನವರು. ಇದು ನಾನು ಈ ಕೊನೆಯ ಭಾಗದಲ್ಲಿ ಪ್ರಸ್ತಾಪಿಸ್ತೀನಿ, ಇಂಪಾರ್ಟೆಂಟ್ ಇದೆ. ಯಾಕೆಂತಂದರೆ 1980 ಸುಮಾರಿಗೆ ಅವರು ಯಾವಾಗ ಒಕ್ಕೂಟದ ವಿಸರ್ಜನೆ ಆದ ನಂತರ, ಒಕ್ಕೂಟ ಆನಂತರ ವಿಸರ್ಜಿಸಲ್ಪಡುತ್ತೆ. ಏಕೆಂದರೆ ಅದರಲ್ಲಿ ಬ್ರಾಹ್ಮಣರನ್ನು ಹೊರತು ಮಾಡಿರ್ತಾರೆ, ಅನಂತಮೂರ್ತಿಯವರ ಸೇರ್ಪಡೆ ಇರೋದಿಲ್ಲ. ಅದು ಮಧ್ಯಮ ಜಾತಿಗಳ ಒಂದು ಫ್ಯೂಡಲ್ಸ್ ಆರ್ಗನೈಸೇಷನ್ ಒಂದು ಅಂತ ಹೇಳಿ ಅದರ ಮೇಲೆ ಟೀಕೆಗಳು ಬರ್ತವೆ. ಅದು ಒಂದು ರೀತಿ ಡಿಸಾಲ್ವ್ ಆಗುತ್ತೆ. ಒಂದು ರೀತಿ ಆದರೆ ಡಿಸಾಲ್ವ್ ಆಯಿತು ಅಂದರೆ ಅದು ಬಹಳ ಇನ್ನಷ್ಟು ಅರ್ಥಪೂರ್ಣತೆ ಕಡೆಗೆ ವಿಕಾಸ ಹೊಂದುವ ಒಂದು ಆಶಯದಿಂದ ಡಿಸಾಲ್ವ್ ಆಗುತ್ತೆ. ಅಂದರೆ ಅದು ಆಮೇಲೆ ಬಂಡಾಯ ಸಾಹಿತ್ಯ ಸಂಘಟನೆ ರೂಪುಗೊಳ್ಳುತ್ತೆ ಕರ್ನಾಟಕದಲ್ಲಿ. ಮತ್ತು ನಮ್ಮ ಲೇಖಕರು, ತೇಜಸ್ವಿಯವರಂತಹ ಲೇಖಕರು ಬೇರೆ ಬೇರೆ ಸಾಹಿತ್ಯಿಕ ಮಾರ್ಗಗಳನ್ನು ಅನ್ವೇಷಣೆ ಮಾಡ್ತಾವರು ಬೇರೆ ದಿಕ್ಕಲ್ಲಿ ಪಯಣಿಸ್ತಾರೆ. 80ರ ಹೊತ್ತಿಗಾಗಲೇ ಲಂಕೇಶ್ ಪತ್ರಿಕೆ ರೂಪುಗೊಳ್ಳುತ್ತೆ. ಇತ್ಯಾದಿ ಬೆಳವಣಿಗೆಗಳಾಗ್ತಾ ಹೋಗ್ತವೆ. ಆದರೆ 80ರ ದಶಕದಲ್ಲಿ DSSಗೋಸ್ಕರ, ದಲಿತ ಸಂಘರ್ಷ ಸಮಿತಿಗೋಸ್ಕರ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೋಸ್ಕರ ಅವರು ಬುದ್ಧ ಬರಲಿ ನಮ್ಮೂರಿಗೆ ಎನ್ನುವಂಥ ಒಂದು ಸಣ್ಣ ಒಂದು ಪುಸ್ತಿಕೆಯನ್ನು ಅವರು ಬರೀತಾರೆ. ಅದು ನನಗನ್ಸೋ ಮಟ್ಟಿಗೆ ಬೌದ್ಧ ಧರ್ಮದ ಅಲ್ಲಿಯವರೆಗಿನ ಒಂದು ನಮ್ಮ ಸಮೂಹದಲ್ಲಿದ್ದಂಥ ಗ್ರಹಿಕೆಯನ್ನು ಒಡೆಯುವ ಒಂದು ಪುಸ್ತಕ. ಅದು ಭಾಳ ಸರಳವಾಗಿದೆ. ಅದರಲ್ಲಿ ಬೌದ್ಧ ಧರ್ಮದ ಮೂಲತತ್ವಗಳನ್ನು, ಅಂದರೆ ಅದರ ಅಷ್ಟಾಂಗ ಮಾರ್ಗ ಮತ್ತು 4 ಶ್ರೇಷ್ಠ ಸತ್ಯಗಳ ಬಗ್ಗೆ ವಿವರಣೆ ಇದೆ. ಅದನ್ನು ಇವರು ಮತ್ತೆ ಶಂಕರಪ್ಪನವರು ಹೇಳಿದಂತೆ ಬೌದ್ಧಿಯ ತಿಳುವಳಿಕೆಯನ್ನು ಪರಿಚಯಿಸುವಂಥ ಕೃತಿ ಅದು. ಸೊ ಆ ಕೃತಿಯ ಮೂಲಕ ನಮ್ಮಂತಹ ಎಳೆಯ ಪ್ರಾಯದವರಿಗೆ, ಆ ಕಾಲದಲ್ಲಿ ನಮ್ಮ ಜೊತೆ ಕೂತ್ಕೊಂಡು ಹೇಳ್ತಾ ಇದ್ದದ್ದೇನು ಅಂತಂದರೆ, ಬುದ್ಧಿಸಮ್ ಬಗ್ಗೆ, ಬುದ್ಧನ ಬಗ್ಗೆ ಇದ್ದಂತಹ ಅವನ ಬಯೋಗ್ರಫಿ ಬಗ್ಗೆ, ಅವನ ತಾತ್ವಿಕತೆಯ ಬಗ್ಗೆ, ಅವನು ಮನೆಯನ್ನು ತೊರೆದ ಕಾರಣಗಳ ಬಗ್ಗೆ ಇದ್ದಂತಹ ನಮಗೆ ಬೇರೆ ಲೈಟ್ ಆಫ್ ಏಷ್ಯಾದಂಥ ಕೃತಿಯಿಂದ ಅಥವಾ ನಮ್ಮ ಬುದ್ಧ ಚರಿತ್ರದಿಂದ ಬಂದಿದ್ದಂತಹ, ಸೊ ಈ ಬೇರೆ ಬೇರೆ ಮೂಲಗಳಿಂದ ಬಂದಿದ್ದಂತಹ ಸಾಂಪ್ರದಾಯಿಕ ಗ್ರಹಿಕೆಯನ್ನು ಒಡೆದು ಬುದ್ಧನ ಕುರಿತು ಒಂದು ಸರಿಯಾದ ಒಂದು ಆಲೋಚನೆಯನ್ನು ನಾವು ಬುದ್ಧನನ್ನು ನೋಡುವ ಮಾರ್ಗವನ್ನು ತೋರಿಸ್ತವ್ರು ಶಂಕರಪ್ಪನವರು. ಅದು ಕೂಡ ನನಗನ್ಸೋ ಮಟ್ಟಿಗೆ, ನಾನು ವೈಯಕ್ತಿಕವಾಗಿ ಏನು ತಿಳಿತೀನಿ ಅಂತಂದರೆ, ಈ ಬುದ್ಧಿಸಮ್ ಕಡೆಗಿನ ಶಂಕರಪ್ಪನವರ ಪಯಣ ಏನಿದೆ ಅದು ಸೋಷಿಯಲಿಸಮ್ನ ವಿಕಾಸದ ಒಂದು ಮುಂದಿನ ವಿಕಾಸ ಬುದ್ಧಿಸಮ್ ಕಡೆಗೆ ಅಂತಲೇ ನಾನು ಹೇಳ್ತೀನಿ. ಏಕೆಂದರೆ ಅವರು ಕುವೆಂಪು ಗ್ರಹಿಸುವ ಕ್ರಮ, ಬುದ್ಧಿಸಮ್ನವನ್ನು ಗ್ರಹಿಸಿದ್ದು, ಸೋಷಿಯಲಿಸಮ್ನ ಅವರು ಇದು ಮಾಡಿದ್ದು, ನಿರೂಪಿಸಿದ್ದು, ಲೋಹಿಯಾರವರನ್ನು ಅವರು ಇಲ್ಲಿ ಕನ್ನಡಕ್ಕೆ ತಂದಿದ್ದು. ಅವ್ರು ಹೇಳ್ತಿದ್ರು, ಲೋಹಿಯಾರವರ ಹೆಸರನ್ನು ಕೇಳಿದ್ರು ಕೂಡ ನಾವು ನಮ್ಮ ಪಾವನವಾಗ್ತೀವಿ ಅಂತ ಹೇಳ್ತಿದ್ರು. ಅವ್ರ ಮೇಲಿನ ಗಾಳಿ ಸುಳಿದ್ರೂ ಕೂಡ ನಾವು ಪಾವನವಾಗ್ತೀವಿ ಅಂತ ಹೇಳ್ತಿದ್ರು. ಅಂದರೆ ಈ ತರಹದಲ್ಲಿ ಅವರು ಲೋಹಿಯಾ, ಕುವೆಂಪು, ಬುದ್ಧಿಸಮ್, ಸೋಷಲಿಸಮ್ ಇವುಗಳಲ್ಲಿರುವ ಒಂದು ಸಮಾನವಾದಂಥ ಪ್ರಾಣಾಂಶಗಳನ್ನು ಅವರು ಬೆಸೆದರು ಮತ್ತು ಕನ್ನಡಿಗರಿಗೆ ಅದನ್ನು ಪ್ರಸ್ತುತಗೊಳಿಸಿದ್ರು ಮತ್ತು ಕನ್ನಡದಲ್ಲಿ ಅದನ್ನು ನಮ್ಮ ಒಂದು ಕನ್ನಡ ಜೀವನ ಮೀಮಾಂಸೆಯಾಗಿ ಅದು ರೂಪಿಸಿದ್ರು ಅಂತ ಹೇಳ್ತೀನಿ. ಹಾಗಾಗಿ ನನಗೆ ಶಂಕರಪ್ಪನವರ ವ್ಯಕ್ತಿತ್ವವನ್ನು ನೋಡಿದ ನಂತರ ಕಿರಂ ನಾಗರಾಜ್ ಅವರು ಕುವೆಂಪುವನ್ನು ವರ್ಣಿಸಲಿಕ್ಕೆ ಅವರ ವ್ಯಕ್ತಿತ್ವವನ್ನು ಹೇಳ್ತಾ ಒಂದು ಮಾತು ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ಎಲ್ಲ ದೊಡ್ಡ ಲೇಖಕರಿಗೂ ಕೂಡ ಒಂದೊಂದು ಮೀಮಾಂಸೆ ಅಂತ ಇರುತ್ತೆ. ವರ್ಡ್ಸ್ವರ್ತ್ಗೊಂದು ಮೀಮಾಂಸೆ ಇರುತ್ತೆ, ಪಂಪನಿಗೊಂದು ಮೀಮಾಂಸೆ ಇರಬೇಕು, ವಚನಕ್ಕೊಂದು ಮೀಮಾಂಸೆ ಇರುತ್ತೆ. ಹಾಗೆಯೇ ಶಂಕರಪ್ಪನವ್ರಿಗೂ ಕೂಡ ಒಂದು ಮೀಮಾಂಸೆ ಇದೆ ಅಂತ ನಾನು ಭಾವಿಸ್ತೀನಿ. ಶಂಕರಪ್ಪ ಅನ್ನೋದು ಕೇವಲ ಒಂದು ಫಿಲ್ಮ್ ಮೇಕರ್ ಅಲ್ಲ, ಫಿಲ್ಮ್ ಡೈರೆಕ್ಟರ್ ಅಲ್ಲ, ಒಬ್ಬ ಸೋಷಲಿಸ್ಟ್ ಅಲ್ಲ, ಒಬ್ಬ ಬುದ್ಧಿಸ್ಟ್ ಅಲ್ಲ, ಒಬ್ಬ ಬೇರೆ ಬೇರೆ
ಅಲ್ಲ. ಅವರೇನು ಅಂತಂದರೆ ಇಡಿಯಾಗಿ ಅವರು ಒಂದು ಪ್ರವರ್ತಿಸಿದ್ದು ಅವರ ಜೀವಿತಾವಧಿಯಲ್ಲಿ ಅಥವಾ ಜೆಸ್ಚರ್ಸ್ ಅವರು ತೋರಿಸಿದಂತಹ ಕೆಲವು ಇವೆಲ್ಲ ಏನಿದೆ ಅವೆಲ್ಲವನ್ನು ಕೂಡ ನಾವು ಕ್ರೋಢೀಕರಿಸಿದ್ರೆ ಶಂಕರಪ್ಪನವರನ್ನು ವಿವರಿಸಿಕೊಳ್ಳಿಕ್ಕೆ ಅವರೇ ರೂಪಿಸಿದಂತಹ ಒಂದು ಮೀಮಾಂಸೆಯ ಅಗತ್ಯವನ್ನು ನಾವು ಮನಗಾಣ್ತೀವಿ ಅಂತ ಅನಿಸುತ್ತೆ. ಶಂಕರಪ್ಪನವರೇ ಅವರ ಇದನ್ನೇ ಒಂದು ಮೀಮಾಂಸೆಯಾಗಿ ಕೂಡ ರೂಪಿಸ್ಬೋದು ಅಂತ ನನಗನ್ಸುತ್ತೆ. ಇನ್ನು ವೈಯಕ್ತಿಕವಾದ ಒಂದು ಅನುಭವವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಆಗ ಕನ್ನಡಕ್ಕೆ ಬಹಳ ಬೆದರಿಕೆ ಇದ್ದಂಥ ಕಾಲ, ಸುಮಾರು 2008-10 ಹೊತ್ತಲ್ಲಿ ಬೇರೆ ಬೇರೆ ಯಾವುದೋ ಒಂದು ನಿರ್ದಿಷ್ಟವಾದ ಘಟನೆಯ ಹಿನ್ನೆಲೆಯಲ್ಲಿ ಅವರು ನನಗೆ ನಾನು ಅವಾಗ HMT ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ನನಗೆ ಫೋನ್ ಮಾಡಿ ಕರೆಸಿದ್ರು, ನೋಡಯ್ಯ ಏನಿಲ್ಲಪ್ಪ ಕನ್ನಡಕ್ಕೆ ಏನಾದರೂ ಮಾಡಬೇಕಲ್ಲ ಅಂತಂದರು. ಕನ್ನಡಕ್ಕೆಲ್ಲ ಏನು ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಕನ್ನಡ ದೀಕ್ಷಾ ಕವಿತೆಗಳು ಅಂತ ಏನಾದರೂ ಮಾಡೋಕ್ಕಾಗುತ್ತೇನಯ್ಯ ಅಂತ ಹೇಳಿದ್ರು. ನೀನು ಅದನ್ನು ಮಾಡಬೇಕಪ್ಪ ನೀನು ಅಂತ. ನಿನ್ನ ಎಲ್ಲ ಸಮಗ್ರ ಕಾವ್ಯದ ಸಂಪುಟಗಳು ತಗೊಂಬ ನನ್ನ ಮನೆಗೆ ಬಂದರು. ಡಾಕ್ಟರ್ ಬಸವರಾಜ್ ಅವ್ರ ಮನೇಲಿ ತುಮಕೂರಲ್ಲಿದ್ದರು ಅವರು. ಬನ್ನಿ, ನಾನು ಎಲ್ಲದು ಓದ್ಕೊಂಡು ಹೋದೆ. ಅವ್ರು ಹೇಳ್ತಾರೆ ನೀನು ಆ ಕೆಲಸ ಮಾಡಬೇಕು ಅಂತ. ಕನ್ನಡ ದೀಕ್ಷಾ ಕವಿತೆಗಳು ಅಂತ ಅಂದರೆ ಕನ್ನಡಿಗರಿಗೆ ಕನ್ನಡ ದೀಕ್ಷೆಯನ್ನು ನೀಡಿದಂಥ ಕುವೆಂಪು ಕವಿತೆಗಳ ಅಗತ್ಯವನ್ನು ನೋಡಿ. ಅದು ಅವರು ಕೆಲಸ ಮಾಡಿಸ್ತಿದ್ದಂಥ ಕ್ರಮ ಅದು. ಈಗ ನನ್ನ ಕಡೆಯಿಂದ ಆ ಕೆಲಸ ಆಗಲಿ ಅಂತ ಕನ್ನಡ ದೀಕ್ಷಾ ಕವಿತೆಗಳನ್ನು ನೀನು ಮಾಡಬೇಕು ಅಂತ. ಅದು ಆ್ಯಕ್ಚುಲಿ ಈಗ ಸಿದ್ಧವಾಗಿದೆ, ನಾನು ಮಾಡಿದ್ದೀನಿ, ಆದರೆ ಪುಸ್ತಕವಾಗಿ ಪ್ರಕಟ ಆಗಿಲ್ಲ. ಅದಕ್ಕೆ ಕುವೆಂಪುರವರು ಕನ್ನಡದ ಕುರಿತು ಬರೆದಿರುವ ಪದ್ಯಗಳು ಮತ್ತು ಕನ್ನಡದ ಸಂಬಂಧದಲ್ಲಿ ಅವರು ಬೇರೆ ಬೇರೆ ಅವರು ಸಂದರ್ಶನಗಳಲ್ಲಿ, ಭಾಷಣಗಳಲ್ಲಿ, ಬರಹಗಳಲ್ಲಿ ಕನ್ನಡದ ಕುರಿತು ಹೇಳಿರೋ ಮಾತುಗಳನ್ನೆಲ್ಲವೂ ಕೂಡ ನಾನು ಸಂಗ್ರಹಿಸಿದ್ದೀನಿ. ಒಂದು ಪುಸ್ತಕದ ರೂಪಕ್ಕೆ ಬಂದಿದೆ, ಆದರೆ ಅದಿನ್ನೂ ಪ್ರಕಟವಾಗಿಲ್ಲ. ಇದರ ಪ್ರೇರಣೆನೇ ಶಂಕರಪ್ಪನವರು. ಅದು ದುರದೃಷ್ಟವಶಾತ್ ಅದು ಆಗಲಿಲ್ಲ. ಅದು ಮುಂದಕ್ಕೆ ಹೋಗ್ತಾ ಇದೆ, ಆದರೆ ಅದು ಪೂರ್ತಿ ಪ್ರಕಟಣೆಗೆ ಸಿದ್ಧವಾಗಿದೆ. ಈ ಬಗೆಯಲ್ಲಿ ಅವರು ಸಮಾಜವಾದವನ್ನು ರೂಪಿಸ್ತಿದ್ರು ಅನಿಸುತ್ತೆ. ಕನ್ನಡವನ್ನು ತ್ಯಜಿಸಿದ ಸಮಾಜವಾದ ಅಂತ ಇಲ್ಲ, ಮತ್ತು ಮಹಿಳೆಯರ ಹಿತವನ್ನು ತ್ಯಜಿಸಿದ ಸಮಾಜವಾದ ಅಂತ ಇಲ್ಲ. ಅದನ್ನು ತ್ಯಜಿಸಿದ್ರೆ ಅದು ಅಪರಿಪೂರ್ಣವಾದ ಮತ್ತು ಅದು ನಮಗೆ ಸ್ವೀಕಾರಾರ್ಹವಲ್ಲದ ಒಂದು ಯಾವುದೋ ಒಂದು. ಆದರೆ ಈ ಥರದ ಒಂದು ಇನ್ಕ್ಲೂಸಿವ್ ಆದಂತಹ, ಅಂದರೆ ಈ ಬಗೆಯ ಒಂದು ತಾತ್ವಿಕತೆಯನ್ನು ನಮ್ಮ ಮುಂದೆ ಅವರು ರೂಪಿಸಿದರು. ಆಮೇಲೆ ಕೆಲವರು ಪ್ರಶ್ನೆಗಳಿದೆ. ಬದುಕಿನ ಸೋಲುಗಳು ಅವರನ್ನು ಬೌದ್ಧ ಧರ್ಮಂತ ದೂಡುತ್ತೆ ಅಂತ. ಇಡೀ ಜಗತ್ತೇ ಒಂದು ಹೆಣಿಗೆ, ಅದರ ಒಂದರ ಒಳಗೆ ಇನ್ನೊಂದು. ಸಿದ್ಧ, ಬುದ್ಧ, ಪರಮಹಂಸ, ರಮಣ ಎಲ್ಲ ಒಂದೇ ಅಂತ ಅವ್ರು ಹೇಳ್ತಾ ಇದ್ರು. ಎವ್ರಿಥಿಂಗ್ ಕಮ್ಸ್ ಫ್ರಮ್ ಮೈಂಡ್ ಆ್ಯಂಡ್ ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ಮೈಂಡ್. ವಾಟ್ ಇಸ್ ದೇರ್ ಇನ್ ಸಂಸಾರ ಇಸ್ ಆಲ್ಸೋ ದೇರ್ ಇನ್ ನಿರ್ವಾಣ. ಏನನ್ನು ಆಶಿಸಿದವನ ಎಲ್ಲ ಆಸೆಗಳು ತೀರಿಸಲ್ಪಡುತ್ತವೆ. ಇವು ಅವರು ಆಗಾಗ್ಗೆ ಉದ್ಧರಿಸುತ್ತಿದ್ದಂಥ ವಾಕ್ಯಗಳು. ಅವರ ದೌರ್ಬಲ್ಯಗಳನ್ನು ಎತ್ತಿ ತೋರಿದರೆ ಹೌದು ಇವೆ, ಖಂಡಿತ ಇವೆ, ಅವು ತೀರಲೆಂದೇ ಈ ಜನ್ಮ ಅಂತ ಹೇಳೋರು. ಅಂದರೆ ಅವ್ರ ದೌರ್ಬಲ್ಯಗಳ ಬಗ್ಗೆ ಬಹಳ ಜನ ಬರೆದಿದ್ದಾರೆ. DS ನಾಗಭೂಷಣ್ ಅವರು ಬರೆದಿದ್ದಾರೆ, ಸವಿತಾ ನಾಗಭೂಷಣ್ ಅವರು ಬರೆದಿದ್ದಾರೆ. ದೇವನೂರು ಮಹಾದೇವರವ್ರನ್ನ ಶಂಕರ್ ಗುರು ಅಂತ ಅವರು ಗೇಲಿ ಮಾಡ್ತಾ ಇರ್ತಾರೆ. ಸೊ ಹೀಗೆ ಅವು ತೀರಲೆಂದೇ ಜನ್ಮ, ದಾಟಲೆಂದೇ ಬಂದಿರುವೆ ಎನ್ನುವರು. ಮಾಸ್ತಿ ನಿಜವಾದ ಬುದ್ಧಿಸ್ಟ್ ಎನ್ನುತ್ತಿದ್ದ ಅವರು ಕುವೆಂಪು ಅವರನ್ನು ಕನ್ನಡದ ನಿಜವಾದ ಅರ್ಥದ ಆಧುನಿಕ ಲೇಖಕ ಮತ್ತು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸ್ತಾ ಇದ್ರು. ಈ ಮಾತುಗಳನ್ನು ಸವಿತಾ ನಾಗಭೂಷಣ್ ಅವರು ಬರೀತಾರೆ. ಸೊ ಇದು ನಾನು ಈ ಸಂದರ್ಭದಲ್ಲಿ ನೋಡಲು ಇಳಿಸಿದ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೀನಿ ಅಂತಂತೆ. ಕೊನೆಯ ಬಾರಿಗೆ ನಾನಿಲ್ಲಿ ಇನ್ನೊಂದು ಅವರು ನಮ್ಮ ಇಡೀ ಭಾರತದ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ನಾನು ಇಲ್ಲಿ ಇಡಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದಾಗ, ಸೊ ನಾವಾಗೆ ನೋಡ್ತಾ ಇರ್ತೀವಿ, ಸಿನಿಮಾ ಬಿಡುಗಡೆಯಾದಾಗ ಯಾವುದೋ ಒಂದು ಸ್ಥಳೀಯ ಸಮುದಾಯಗಳು ಅದನ್ನು ಒತ್ತಡ ತಂದು ಅದನ್ನು ಬ್ಯಾನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಅವರು ಒಂದು ವಿಚಾರವಾಗಿ ಅವರು ಕೋರ್ಟನ್ನು ಮೆಟ್ಲು ಹತ್ತಾರೆ. ಏನಂತಂದರೆ, ಸಿನಿಮಾ ಒಂದು ಸಿದ್ಧಗೊಂಡು ಸೆನ್ಸಾರ್ ಮಂಡಳಿಯಿಂದ ಸಾರ್ವಜನಿಕ ಪ್ರದರ್ಶನ ಯೋಗ್ಯ ಅಂತ ಪ್ರಮಾಣ ಪತ್ರ ಪಡೆದ ನಂತರ ಆ ಚಿತ್ರದಲ್ಲಿ ವಿವಾದಾತ್ಮಕ ದೃಶ್ಯಗಳಿವೆ ಅಂತ ಗುಂಪೊಂದು ಆಪಾದಿಸಿದರೆ ಜಿಲ್ಲಾಧಿಕಾರಿ ಮಟ್ಟದ ದಂಡಾಧಿಕಾರಿ ಅಂತ ಸಿನಿಮಾಗಳನ್ನು ನಿಷೇಧಿಸಬಹುದಾಗಿತ್ತು. ಇದನ್ನು ವಿರೋಧಿಸಿ ಅವರು ಇದನ್ನು
ಸೆನ್ಸಾರ್ ಮಂಡಳಿ ಮತ್ತು ಸಿನಿಮಾ ರಂಗಕ್ಕೆ ಸಂಬಂಧಿಸಿದಂತೆ ತಜ್ಞ ಸದಸ್ಯರುಗಳನ್ನು ಒಳಗೊಂಡ ನ್ಯಾಯಮಂಡಳಿ ಪರಿಶೀಲಿಸಿದ ಹೊರತು ದಂಡಾಧಿಕಾರಿಗಳ ಮಟ್ಟದಲ್ಲಿ ಯಾವುದೇ ಸಿನಿಮಾಗಳನ್ನು ಯಾವುದೇ ಕಾರಣಕ್ಕೆ ನಿಷೇಧಿಸುವಂತಿಲ್ಲ ಎಂಬ ಐತಿಹಾಸಿಕ ತೀರ್ಪನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 28/11/2000 ನೀಡಿದೆ. ಯಾವುದೇ ಸಾರ್ವಜನಿಕ ವಿರೋಧದ ಕಾರಣಕ್ಕೆ ನಿಷೇಧಕ್ಕೊಳಪಡಿಸುವ ಸಿನಿಮಾಗಳ ಸಂದರ್ಭದಲ್ಲಿ ಈ ತೀರ್ಪನ್ನು ಇವತ್ತಿಗೂ ಉಲ್ಲೇಖಿಸಿಯೇ ವಾದ ಮಾಡಿಕೊಳ್ಳಲಾಗುತ್ತಿದೆ. ಆದರೆ ಈ ಕುರಿತು ಶಂಕರಪ್ಪನವರು ಯಾವತ್ತೂ ಹೆಗ್ಗಳಿಕೆಯಿಂದ ಹೇಳಿಕೊಂಡದ್ದನ್ನು ನಾನು ಕಂಡಿಲ್ಲ. ಇದನ್ನು ನಮ್ಮ ಪತ್ರಕರ್ತ ಗೆಳೆಯ ಕುಚ್ಚಂಗಿ ಪ್ರಸನ್ನ ತಮ್ಮ ಬರಹದಲ್ಲಿ ಪ್ರಸ್ತಾಪಿಸ್ತಾರೆ. ಸೊ ಇದು ಕೂಡ ಶಂಕರಪ್ಪನವರ ಅವರು ಎಷ್ಟರ ಮಟ್ಟಿಗೆ ಅವರ ಪ್ರಜಾಪ್ರಭುತ್ವದ ಒಂದು ಸ್ವಾತಂತ್ರ್ಯವನ್ನು ಕಾಪಾಡುವ ಅದು ದೊಡ್ಡ ಜವಾಬ್ದಾರಿ ಅಂತ ಭಾವಿಸಿದ್ರು, ತಿಳಿದಿದ್ರು ಮತ್ತು ಅದನ್ನು ಒಂದು ಆತ್ಯಂತಿಕ ಹೋರಾಟ ನಡೆಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ದಾಖಲೆ. ಸೊ ಇವೆಲ್ಲ ಅಂಶಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಇಡುವ ಮೂಲಕ ಮತ್ತು ಈಗ ಪ್ರಸ್ತಾಪಿಸುವ ಮೂಲಕ ನಾನು ಮಾಡಿದ ಕೆಲಸ ಏನು ಅಂತಂದರೆ ಶಂಕರಪ್ಪನವರನ್ನು ಅವರು ರೂಪಿಸಿದಂಥ ತಾತ್ವಿಕತೆಯನ್ನು, ಅವರ ಜೀವಿತಾವಧಿಯಲ್ಲಿ ರೂಪಿಸಿದಂತಹ ತಾತ್ವಿಕತೆಯನ್ನು ಒಂದು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಅಷ್ಟೇ. ಇದು ಅವರು ಹೇಗೆ ಅವರ ಬದುಕಲ್ಲಿ ಕ್ರಿಯಾಶೀಲವಾಗಿದ್ದರು ಮತ್ತು ತಮ್ಮ ಪರಿಸರದಲ್ಲಿ ಕ್ರಿಯಾಶೀಲತೆಯನ್ನು ಕಟ್ಟೋದಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದರು, ಕ್ರಿಯಾಶೀಲತೆಯನ್ನು ಅವರು ರೂಪಿಸಲಿಕ್ಕೆ ಅವರು ತಮ್ಮದೇ ಕ್ರಮದಲ್ಲಿ ಅವರು ಪ್ರಯತ್ನಿಸ್ತಾ ಇದ್ದರು ಅನ್ನೋದಕ್ಕೆ ಅವರ ಇಡೀ ಬದುಕಿನ ಈ ಬೇರೆ ಬೇರೆ ಘಟನೆಗಳು ಮತ್ತು ಅವರ ಬದುಕಿದ ಬಗೆ ನಮಗೆ ಅತ್ಯಂತ ಒಂದು ರೀತಿ ಪಾಠದಂತಿದೆ. ನಮ್ಮನ್ನು ಅದು ಮುನ್ನಡೆಸ್ತದೆ. ನಮ್ಮ ಕಾಲದ ಪ್ರಜಾಪ್ರಭುತ್ವವನ್ನು, ನಮ್ಮ ಕಾಲದ ಒಂದು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒದಗಿ ಬರ್ತವೆ ಅಂತ ನಾನು ತಿಳಿತೀನಿ. ಧನ್ಯವಾದ.